ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ 12 ರಾಶಿಗಳ ವರ್ಷ ಭವಿಷ್ಯ ವಿಸ್ತಾರವಾಗಿ ತಿಳಿಸಲಿದ್ದೇವೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ಬಂದು ತಲುಪುತ್ತದೆ. 12 ಮೇ 2026 ದಿನದ ಪಂಚಾಂಗ ನೋಡೋದಾದ್ರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ವಿವರ. ಮಂಗಳವಾರದ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯ ಸ್ಥಳಕ್ಕೆ ಸ್ವಲ್ಪ ಬದಲಾವಣೆ ಆಗಬಹುದು. ಸೂರ್ಯೋದಯ ಬೆಳಗ್ಗೆ 5:54ಕ್ಕೆ, ಸೂರ್ಯಾಸ್ತ ಸಂಜೆ 6:38ಕ್ಕೆ, ಚಂದ್ರೋದಯ ಬೆಳಗ್ಗೆ 2:44ಕ್ಕೆ, ಚಂದ್ರಾಸ್ತ ಮಧ್ಯಾಹ್ನ 2:51ಕ್ಕೆ. ದಿನದ ವಿಶೇಷತೆ ಮತ್ತು ಕಾಲಮಾನ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ದಿನ ವೈಶಾಖ ಮಾಸಕ್ಕೆ ಸೇರಿದೆ. ಪರಾಭ ಸಂವತ್ಸರ. ಉತ್ತರ ಭಾರತದಲ್ಲಿ ವಿಶ್ವಬಸು ಅಥವಾ ಸಿದ್ಧಾರ್ಥಿ ಎಂಬ ಉಲ್ಲೇಖನವಿರಬಹುದು, ಆದರೆ ದಕ್ಷಿಣ ಭಾರತದ ಗಣನೆಯಂತೆ ಪರಾಭವ. ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ. ಚಂದ್ರನ ಪ್ರಕಾಶ ಕಡಿಮೆ ಆಗುವುದು 15 ದಿನಗಳ ಕಾಲ. ಪಂಚಾಂಗದ 5 ಅಂಶ ನೋಡೋದಾದ್ರೆ ತಿಥಿ. ಇವತ್ತು ಏಕಾದಶಿ, ಇಂದು ಕೃಷ್ಣ ಪಕ್ಷದ ಏಕಾದಶಿ ತಿಥಿಯಾಗಿದೆ. ಏಕಾದಶಿಯು ಇಂದು ಇಡೀ ದಿನವಿದ್ದು ರಾತ್ರಿ 10:14 ನಂತರ ದ್ವಾದಶಿ ಆರಂಭ ಆಗುತ್ತೆ. ವೈಶಾಖ ಕೃಷ್ಣ ಪಕ್ಷದ ಈ ಏಕಾದಶಿಯನ್ನು ಅಪರ ಏಕಾದಶಿ ಅಂತ ಕರೆಯಲಾಗುತ್ತೆ. ಈ ದಿನ ಉಪವಾಸ ಮಾಡೋದು ಬಹಳ ಪುಣ್ಯ ತಂದ್ಕೊಡತ್ತೆ, ಹಳೆ ಪಾಪಗಳು ನಾಶ ಆಗತ್ತೆ ಎಂಬ ನಂಬಿಕೆ ಇದೆ. ಇನ್ನು ವಾರ ಮಂಗಳವಾರ ಅಂಗಾರಕ ಕುಜದೇವನ ಪ್ರಿಯವಾದ ದಿನ. ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಹನುಮಂತನ ಆರಾಧನೆಗೆ ವಿಶೇಷ ಫಲ ಸಿಗತ್ತೆ. ಇನ್ನು ನಕ್ಷತ್ರ ನೋಡೋದಾದ್ರೆ ಪೂರ್ವ ಭಾದ್ರ ನಕ್ಷತ್ರ ಮಧ್ಯಾಹ್ನ 1:21 ಇರುತ್ತೆ. ಅದ ನಂತರ ಉತ್ತರ ಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಇನ್ನು ಯೋಗ ನೋಡೋದಾದ್ರೆ ವಿಷ್ಕಾಂಬ ಯೋಗ ಬರುತ್ತೆ. ಬೆಳಗ್ಗೆ 9:30 ವಿಷ್ಕಾಂಬ ಯೋಗ ಇರುತ್ತೆ. ಪ್ರೀತಿ, ತದನಂತರ ಪ್ರೀತಿ ಯೋಗವು ಪ್ರವೇಶ ಆಗುತ್ತೆ. ಪ್ರೀತಿ ಯೋಗವು ಮಂಗಳಕರ ಕಾರ್ಯಗಳಿಗೆ ಶುಭ ಎಂದು ಪರಿಗಣಿಸಲಾಗಿದೆ. ಇನ್ನು ಕರಣ ನೋಡೋದಾದ್ರೆ ಭವಕರಣ. ಬೆಳಗ್ಗೆ 10:52 ಭವಕರಣ ಇರುತ್ತೆ. ಬಾಲವಕರಣ ರಾತ್ರಿ 10:14 ನಂತರ ಬಾಲವಕರಣ ಬರುತ್ತೆ. ನಂತರ ಕೌಲವಕರಣವು ಆರಂಭ ಆಗುತ್ತೆ. ಶುಭ ಅಶುಭ ಸಮಯಗಳು ನೋಡೋದಾದ್ರೆ ಬ್ರಾಹ್ಮಿ ಮುಹೂರ್ತ ಪ್ರಾರಂಭ 4:18 5:06 ಬೆಳಗ್ಗೆ. ಅಭಿಜಿತ್ ಮುಹೂರ್ತ 11:51 ಬೆಳಗ್ಗೆ 12 ಮಧ್ಯಾಹ್ನ 12:42 ರಾಹುಕಾಲ ಮಧ್ಯಾಹ್ನ 3:27 5:03 ಗುಳಿಕ ಕಾಲ ಮಧ್ಯಾಹ್ನ 12:16 1:51 ಯಮಗಂಡ ಕಾಲ ಬೆಳಗ್ಗೆ 9:05 10:41 ದುರ್ಮುಹೂರ್ತ 8:27 9:18. ಇನ್ನು ಗೋಚಾರ ಫಲ ನೋಡೋದಾದ್ರೆ ರಾಶಿಗಳ ಗ್ರಹಗತಿಗಳ ಪ್ರಕಾರ ಚಂದ್ರ ಇಡೀ ದಿನ ನಿಮ್ಮ ಮೀನ ರಾಶಿಯಲ್ಲೇ ಇರ್ತಾನೆ, ಸಂಚಾರ ಮಾಡ್ತಾ ಇರ್ತಾನೆ. ಆಮೇಲೆ ಸೂರ್ಯ ಪ್ರಸ್ತುತ ಮೇಷ ರಾಶಿಯಲ್ಲಿ ವಿರಾಜನಾಗಿರ್ತಾನೆ. ದಿನದ ಮಹತ್ವ ಮತ್ತೆ ಅಪಾರ ಏಕಾದಶಿ ನೋಡೋದಾದ್ರೆ ಬಹಳ ವಾಸ್ತವವಾಗಿ ಬಂದಿದೆ ಈ ಸರಿ. ಅಪಾರ ಎಂದರೆ ಬಹಳ ಎಂದರ್ಥ. ಏಕಾದಶಿ ವ್ರತವನ್ನು ಆಚರಿಸಿದರೆ ಭಕ್ತರಿಗೆ ಅಪಾರ ಸಂಪತ್ತು, ಕೀರ್ತಿ, ಆರೋಗ್ಯ ಪ್ರಾಪ್ತಿಯಾಗತ್ತೆ. ಈ ತರ ಪುರಾಣಗಳಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಇನ್ನು ಭಗವಾನ್ ವಿಷ್ಣುವನ್ನು ತ್ರಿವಿಕ್ರಮ ರೂಪ ತುಳಸಿ ದಳಗಳಿಂದ ಪೂಜೆ ಮಾಡೋದು ಬಹಳ ವಿಶೇಷ. ಏಕಾದಶಿ ದಿನದಂದು ಧಾನ್ಯಗಳನ್ನು, ವಿಶೇಷವಾಗಿ ಅಕ್ಕಿ ಸೇವಿಸುವುದನ್ನು ನಿಷೇಧಿಸಲಾಗಿದೆ. ಸಂಪೂರ್ಣ ಉಪವಾಸ ಅಥವಾ ಫಲವನ್ನು ಮಾಡುವುದು ಅಂದ್ರೆ ಊಟ ಮಾಡುವುದು ಶ್ರೇಷ್ಠ. ಈ ಏಕಾದಶಿಯ ಮಹತ್ವವನ್ನು ಕೇಳುವುದರಿಂದಲೇ ಗೋದಾನ ಮಾಡಿ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಬ್ರಹ್ಮಹತ್ಯೆ, ಸುಳ್ಳು ಸಾಕ್ಷ್ಯ ನುಡಿಯುವುದು ಮುಂತಾದ ಪಾಪಗಳಿಂದ ಮುಕ್ತಿ ಪಡೆಯಲು ಈ ದಿನ ಉಪವಾಸ ಮಾಡಲಾಗುತ್ತೆ. ಇನ್ನು ವಿಶೇಷ ಪರಿಹಾರ ನೋಡೋದಾದ್ರೆ ಇವತ್ತು ಹನುಮಾನ್ ಚಾಲೀಸ ಪಠಿಸಿದರೆ ಮನೋಬಲ ಹೆಚ್ಚಾಗುತ್ತೆ. ಕೆಂಪು ಬಣ್ಣದ ಬೇಳೆ, ತೊಗರಿ ಬೇಳೆ, ಕೆಂಪು ವಸ್ತ್ರ ದಾನ ಮಾಡಿ ಮಂಗಳಕರ. ಸಂಜೆ ಹನುಮಂತನ ದೇವಸ್ಥಾನಕ್ಕೆ ಮಲ್ಲಿಗೆ ಎಣ್ಣೆ ದೀಪ ಹಚ್ಚಿ ಶ್ರೇಯಸ್ಕರ. 12 ಮೇ 2026 ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಚಂದ್ರ ಇವತ್ತು ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಮೇಷರಾಶಿಯ ಗ್ರಹಗತಿಗಳು ಅಪಾರ ಏಕಾದಶಿಯ ಪ್ರಭಾವ ಹೆಚ್ಚಾಗುತ್ತೆ. ಮೇಷರಾಶಿಯವರು ಅಗ್ನಿ ತತ್ವದವರಾಗಿದ್ದು ಇವರ ಅಧಿಪತಿ ಮಂಗಳ.
ಸಾಹಸ, ನಾಯಕತ್ವ, ಚುರುಕುತನ ಈ ರಾಶಿ ಮೂಲ ಗುಣ. ಮಂಗಳವಾರ ಆಗಿರೋದ್ರಿಂದ, ರಾಶಿಯಾಧಿಪತಿ ದಿನವೇ ಆಗಿರೋದ್ರಿಂದ ಒಂದು ವಿಶೇಷ ಶಕ್ತಿ ಸಿಗತ್ತೆ. ವೃತ್ತಿ ಮತ್ತು ಉದ್ಯೋಗ ಜೀವನದಲ್ಲಿ ಮಿಶ್ರ ಫಲಗಳಿಂದ ಕೂಡಿದೆ. ಕಚೇರಿಯಲ್ಲಿ ನಿಮ್ಮ ಕೆಲಸದ ವೇಗ ಇತರರನ್ನು ಬೆಳಗುಗೊಳಿಸುತ್ತೆ. ನಿಮ್ಮ ನಾಯಕತ್ವ ಗುಣ ಮನ್ನಣೆ ಸಿಗತ್ತೆ. ಆದರೆ ಸಹೋದ್ಯೋಗಿಗಳೊಂದಿಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಸಂಯಮ ಇರಲಿ. ಸಣ್ಣ ಪುಟ್ಟ ವಿಷಯಕ್ಕೆ ವಾದ ಕೀಳಿಯಕ್ಕೆ ಹೋಗ್ಬೇಡಿ. ಹೊಸ ಉದ್ಯೋಗಕ್ಕೆ ಹುಡುಕಾಟ ಮಾಡೋರಿಗೆ ಒಂದು ಒಳ್ಳೆ ಸೂಚನೆ ಸಿಗತ್ತೆ. ವಿಶೇಷವಾಗಿ ಶಿಕ್ಷಣ, ತಾಂತ್ರಿಕ ಕ್ಷೇತ್ರದಲ್ಲಿರೋರಿಗೆ ಹೆಚ್ಚು ಲಾಭ. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಹಿರಿಯರ ಅಥವಾ ಅನುಭವಿಗಳ ಸಲಹೆ ಪಡಿಬೇಕು. ಗಡಿಬಿಡಿಯಲ್ಲಿ ಸೈನ್ ಮಾಡೋದು, ಇದ್ರ ಮುಂದೆ ದಾಖಲೆನ ಸರಿಯಾಗಿ ಪರಿಶೀಲಿಸಬೇಕು. ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತೆ. ಷೇರು ಮಾರುಕಟ್ಟೆ, ರಿಯಲ್ ಎಸ್ಟೇಟು ಇದರಲ್ಲೆಲ್ಲ ಹೂಡಿಕೆ ಮಾಡಲು ಯೋಚನೆ ಮಾಡ್ತೀರಾ. ತಜ್ಞರ ಸಲಹೆ ಅಗತ್ಯವಾಗಿ ಪಡಿಬೇಕು. ಹಳೆ ಹೂಡಿದಿರೋ ಬಾಕಿ ಲಾಭ ಬರೋ ಸಾಧ್ಯತೆ ಇದೆ. ಸಣ್ಣ ಮಧ್ಯಮ ವರ್ಗದ ವ್ಯಾಪಾರಿಗಳಿಗೆ ಗಿರಾಕಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಆರ್ಥಿಕ ಚೇತರಿಕೆ ಕಂಡುಬರುತ್ತೆ. ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಇನ್ನು ಅನಗತ್ಯ ಖರ್ಚು ಕಡಿವಾಣ ಹಾಕೋದು ಅವಶ್ಯಕ. ಮನೆಯ ಅಲಂಕಾರ ಅಥವಾ ಐಷಾರಾಮಿ ವಸ್ತುಗಳಿಗೆ ಹಣ ಖರ್ಚಾಗೋ ಸಾಧ್ಯತೆ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಷಯಗಳತ್ತ ಗಮನ ಹರಿಸ್ತೀರಾ. ಗಣಿತ ವಿಷಯ, ವಿಜ್ಞಾನ ವಿಷಯ ವಿದ್ಯಾರ್ಥಿಗಳು ಹೆಚ್ಚು ಶ್ರಮ ಪಡಬೇಕು. ಇನ್ನು ಪರೀಕ್ಷೆ ಸಿದ್ಧತೆ ನಡೆಸೋರಿಗೆ ಹಳೆ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ಉತ್ತಮ ಸಮಯ. ಗುರುಗಳ ಮಾರ್ಗದರ್ಶನ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ. ವಿದೇಶಕ್ಕೆ ಹೋಗಿ ಓದಲು ಇಚ್ಛಿಸೋರಿಗೆ ನಿಮ್ಮ ಪ್ರತಿಕ್ರಿಯೆಗಳು ಸುಗಮವಾಗಿ ಸಾಗುತ್ತೆ. ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುತ್ತೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೀತೀರಾ. ಮಕ್ಕಳ ಸಾಧನೆ ನಿಮಗೆ ಹೆಮ್ಮೆ ಸಿಗತ್ತೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಬಗ್ಗೆ ಕಾಳಜಿ ಇರುತ್ತೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ, ಗೌರವ ಹೆಚ್ಚಾಗುತ್ತೆ. ಧಾರ್ಮಿಕ ಕಾರ್ಯಗಳ ಬಗ್ಗೆ ಮಾನಸಿಕ ಶಾಂತಿ ಸಿಗತ್ತೆ. ಅನಿರೀಕ್ಷಿತವಾದ ದೂರದ ಪ್ರಯಾಣನ ಕೈಗೊಳ್ತೀರಾ. ಅದು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿ ಇರಬಹುದು ಅಥವಾ ಧಾರ್ಮಿಕ ಪ್ರವಾಸ ಆಗಿರಬಹುದು. ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ಬಹಳ ನಿಗಾದ ಅವಶ್ಯಕತೆ ಇದೆ. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ, ತಲೆನೋವು ಕಾಡಬಹುದು. ಹೊರಗಿನ ಆಹಾರ ಸೇವನೆ ತಪ್ಪಿಸಬೇಕು. ಸಾಕಷ್ಟು ನೀರು ಕುಡಿಬೇಕು. ಕೆಲಸದ ಒತ್ತಡದಿಂದ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ಧ್ಯಾನ ಮತ್ತೆ ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸಿನ ಶಾಂತಿ ಆಗತ್ತೆ. ವಾಹನ ಚಾಲನೆ ಮಾಡುವಾಗ ಜಾಗರೂಕತೆ ಇರಿ. ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಆಗಬಹುದು. ಇನ್ನು ಅಪಾರ ಏಕಾದಶಿಯ ಫಲ ನೋಡೋದಾದ್ರೆ ಲಾಭ ಪಡಿತೀರಾ. ಈ ದಿನ ಉಪವಾಸ ಮಾಡೋದ್ರಿಂದ, ಸಾತ್ವಿಕ ಆಹಾರ ಸೇವನೆ ಮಾಡೋದ್ರಿಂದ ಜನ್ಮ ಕುಂಡಲಿನ ದೋಷ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಭಗವಾನ್ ವಿಷ್ಣು ಆರಾಧನೆ ಮಾಡೋದು ಜೀವನದ ಅಡೆತಡೆಗಳು ನಿವಾರಿಸುತ್ತೆ. ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಕೆಂಪು ಮತ್ತೆ ಕೇಸರಿ. ಅದೃಷ್ಟ ದಿಕ್ಕು 1, 9, 18. ಅದೃಷ್ಟ ಸಂಖ್ಯೆ 1, 9, 18. ಅದೃಷ್ಟ ದಿಕ್ಕು ಪೂರ್ವ. ವಿಶೇಷ ಪರಿಹಾರ ನೋಡೋದಾದ್ರೆ ಬೆಳಗ್ಗೆ ಸ್ನಾನದ ನಂತರ 3 ಬಾರಿ ಹನುಮಾನ್ ಚಾಲೀಸ ಪಠಿಸಿ. ಶತ್ರು ಬಾಧೆ ಕಡಿಮೆ ಆಗುತ್ತೆ. ಬಡವರಿಗೆ, ಅರ್ಹರಿಗೆ ಕೆಂಪು ಬೇಳೆ ದಾನ ಮಾಡಿ. ಓಂ ನಮೋ ನಾರಾಯಣಾಯ ಮಂತ್ರ 108 ಬಾರಿ ಜಪಿಸಿ. ತುಳಸಿ ಗಿಡಕ್ಕೆ ನೀರು ಹಾಕಿ ದೀಪ ಹಚ್ಚಿ. ಒಟ್ಟಾರೆಯಾಗಿ ಮೇಷರಾಶಿಯವರಿಗೆ ಮಂಗಳವಾರವು ಶಕ್ತಿ ಮತ್ತು ಭಕ್ತಿಯ ಸಂಗಮವಾಗಿದೆ. ವೃತ್ತಿಯಲ್ಲಿ ಯಶಸ್ಸು ಸಿಗಬೇಕಾದರೆ ತಾಳ್ಮೆ ಮುಖ್ಯ. ಆರ್ಥಿಕವಾಗಿ ಲಾಭವಾಗಿದ್ದರೂ ಮಾತು ಮತ್ತು ನಡವಳಿಕೆ ನವೀನತೆ ಇರಲಿ. ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಯಶಸ್ಸು ಖಂಡಿತ ನಿಮ್ಮದಾಗತ್ತೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಶುಕ್ರ ಆಗಿರೋದ್ರಿಂದ ಇಂದಿನ ಗ್ರಹಗತಿಗಳು ಏಕಾದಶಿ ಫಲ ಸಿಗತ್ತೆ ನಿಮಗೆ. ವೃಷಭ ರಾಶಿ ಭೂಮಿ ತತ್ವದವರು. ಸ್ಥಿರತೆ, ಕಠಿಣ ಪರಿಶ್ರಮ, ಸೌಂದರ್ಯ ಆರಾಧನೆ ನಿಮ್ಮ ಸಹಜ ಗುಣಗಳು. ಇವತ್ತು ಚಂದ್ರ 11ನೇ ಮನೆಯಲ್ಲಿ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಕೆಲವು ಧನಾತ್ಮಕ ಬದಲಾವಣೆ ಮುನ್ಸೂಚನೆ ಇದೆ. ವೃತ್ತಿ ಮತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಅತ್ಯಂತ ಸಕ್ರಿಯವಾದ ದಿನ. ಕಚೇರಿಯಲ್ಲಿ ನೀವು ನೀಡುವ ಸಲಹೆ ಮೇಲಧಿಕಾರಿಗಳು ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ಕಾರ್ಯಕ್ಷಮತೆಗೆ ಮೆಚ್ಚುಗೆ ದೊರೆಯಲಿದೆ. ಕೆಲಸದ ಸ್ಥಳದಲ್ಲಿ ತಂಡದೊಂದಿಗೆ ಕೆಲಸ ಮಾಡುವಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದರೆ ನಿಮ್ಮ ಶಾಂತ ಸ್ವಭಾವ ಮೂಲಕ ಅದನ್ನು ನಿಭಾಯಿಸಬಲ್ಲಿರಿ. ಉದ್ಯೋಗ ಬದಲಾವಣೆ ಪ್ರಯತ್ನ ಮಾಡೋರಿಗೆ ಪ್ರತಿಷ್ಠಿತ ಕಂಪನಿಗಳಿಂದ ಕರೆ ಬರುವ ಸಾಧ್ಯತೆ ಇದೆ. ಇವತ್ತು ಬಾಕಿ ಉಳಿದಿರುವ ಕೆಲಸ ಮುಗಿಸಿ ಆದ್ಯತೆ ನೀಡಿ. ಅತಿಯಾದ ಆತ್ಮವಿಶ್ವಾಸ ಬೇಡ. ಸಹೋದ್ಯೋಗಿಗಳ ಅಭಿಪ್ರಾಯಕ್ಕೂ ಬೆಲೆ ನೀಡಿ. ಇನ್ನು ವ್ಯವಹಾರ ಮತ್ತೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಲಾಭದ ದೃಷ್ಟಿ ಶುಭ ದಿನ ಅಂತ ಹೇಳಬಹುದು. ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭಕ್ಕಿಂತ ಹೆಚ್ಚಿನ ಹಣ ಹರಿದು ಬರುವುದು. ಹಳೆಯ ಸಾಲ ವಾಪಸ್ ಪಡೆಯುವ ಸೂಕ್ತ ಸಮಯ. ಚಿನ್ನ ಅಥವಾ ಭೂಮಿ ಮೇಲೆ ಹೂಡಿಕೆ ಮಾಡಲು ಯೋಚನೆ ಮಾಡ್ತಾ ಇದ್ರೆ ಸಕಾಲ. ಆದರೆ ಯಾವುದೇ ಹಣಕಾಸಿನ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಪರಿಣಿತರ ಸಲಹೆ ಪಡೆಯಿರಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಇವತ್ತು ಪಾರದರ್ಶಕತೆ ಬಹಳ ಮುಖ್ಯ. ಲಾಭ ಹಂಚಿಕೆಯಲ್ಲಿ ಗೊಂದಲ ಉಂಟಾಗದಂತೆ ನೋಡಿಕೊಳ್ಳಿ. ಐಷಾರಾಮಿ ವಸ್ತುಗಳಿಗಾಗಿ, ಗೃಹೋಪಯೋಗಿ ವಸ್ತುಗಳಿಗಾಗಿ ಹಣ ಖರೀದಿ ಮಾಡುವ ಸಾಧ್ಯತೆ, ವ್ಯರ್ಥ ಮಾಡುವ ಸಾಧ್ಯತೆ ಇದೆ. ಹೂಡಿಕೆ ಅಥವಾ ವೆಚ್ಚದ ನಡುವೆ ಸಮತೋಲನ ಕಾಯ್ದುಕೊಳ್ಳಿ. ಶಿಕ್ಷಣ ನೋಡೋದಾದ್ರೆ ಸವಾಲಿನ ದಿನ ಅಂತ ಹೇಳಬಹುದು. ನೀವು ಎಷ್ಟು ಶ್ರಮ ಹಾಕ್ತಿರೋ ಅಷ್ಟೇ ಫಲ ನಿಮಗೆ ಸಿಗತ್ತೆ. ತಾಂತ್ರಿಕ ಮತ್ತು ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಗತಿ ಕಂಡು ಬರುತ್ತೆ. ಯಾವುದೇ ರೀತಿಯ ಪ್ರವೇಶ ಪತ್ರಿಕೆ, ಇಂಟರ್ವ್ಯೂ ಇದ್ರೆ ಧೈರ್ಯವಾಗಿ ಎದುರಿಸಿ. ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಎಲ್ಲವನ್ನು ಗೆಲ್ಲತ್ತೆ. ಇನ್ನು ಸಂಶೋಧನೆ ನಿರತ ವಿದ್ಯಾರ್ಥಿಗಳಿಗೆ ಹೊಸ ವಿಷಯ ಗೋಚರ ಆಗತ್ತೆ. ಗ್ರಂಥಾಲಯ, ಅಂತರ್ಜಾಲ ಮೂಲಕ
ಉಪಯುಕ್ತ ಮಾಹಿತಿ ಸಂಗ್ರಹಿಸ್ತೀರಾ. ಕುಟುಂಬದಲ್ಲಿ ಪ್ರೀತಿ ಮತ್ತೆ ಸಂತೋಷದ ವಾತಾವರಣ ಇರುತ್ತೆ. ಸಂಗತಿಯೊಂದಿಗೆ ಸುಂದರ ಕ್ಷಣ ಕಳೀತೀರಾ. ಪ್ರೇಮಿಗಳಿಗೆ ಮನೆಯವರ ಒಪ್ಪಿಗೆ ಸಿಗೋ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಆತಂಕ ದೂರ ಆಗುತ್ತೆ. ಅವರ ಹವ್ಯಾಸ ನಿಮಗೆ ಪ್ರೋತ್ಸಾಹ ತಂದುಕೊಡುತ್ತೆ. ಮನೆಯಲ್ಲಿ ಹಿರಿಯರ, ವಿಶೇಷವಾಗಿ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಅವರ ಆಶೀರ್ವಾದ ನಿಮ್ಮ ಕೆಲಸ ಸುಗಮಗೊಳಿಸುತ್ತೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಸಣ್ಣ ಪುಟ್ಟ ಸಮಾರಂಭಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗಬಹುದು. ಆರೋಗ್ಯ ಮತ್ತೆ ಮಾನಸಿಕ ಸ್ಥಿತಿ ನೋಡಿದ್ರೆ ಮಧ್ಯಮ ಫಲ ಇರುತ್ತೆ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಕಾಣಿಸಿಕೊಳ್ಳಬಹುದು. ಆಗಾಗ ವಿಶ್ರಾಂತಿ ಪಡೆಯಿರಿ. ಜೀರ್ಣಾಂಗ ಸಮಸ್ಯೆ ಬರದಂತೆ ನೋಡಿಕೊಳ್ಳಿ. ನಾರಿನಾಂಶ ಇರುವವರು ಆಹಾರ ಸೇವಿಸಿ. ಇಂದು ಅಪಾರ ಏಕಾದಶಿ ಇರೋದ್ರಿಂದ ಮನಸ್ಸು ಆಧ್ಯಾತ್ಮ ಕಡೆ ತಿರುಗುತ್ತೆ. ಓಂಕಾರ ಜಪನೆ ಮಾಡುವುದು, ಲಘು ಸಂಗೀತ ಕೇಳುವುದು ನಿಮಗೆ ನೆಮ್ಮದಿ ತಂದುಕೊಡುತ್ತೆ. ಇನ್ನು ಏಕಾದಶಿಯ ಫಲಗಳು: ಈ ದಿನ ಉಪವಾಸ ಮಾಡಿದರೂ ಸಾತ್ವಿಕ ಆಹಾರ ಸೇವಿದರೆ ಜಾತಕದಲ್ಲಿನ ಶುಕ್ರ ದೋಷ ಕಡಿಮೆ ಆಗುತ್ತೆ. ಸಂತಾನದ ಅಪೇಕ್ಷೆ ಇರುವವರು ವಿಶೇಷ ಪೂಜೆ ಸಲ್ಲಿಸಿ ಉತ್ತಮ. ಈ ದಿನ ಪುಣ್ಯಕರ ಮತ್ತು ಮುಂದಿನ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತೆ. ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಬಿಳಿ, ಕೆನೆ ಮತ್ತು ತಿಳಿ ನೀಲಿ. ಅದೃಷ್ಟ ಸಂಖ್ಯೆ 2, 6, 7. ಅದೃಷ್ಟ ದಿಕ್ಕು ಆಗ್ನೇಯ. ವಿಶೇಷ ಪರಿಹಾರ ಬೇಕು ಅಂದ್ರೆ ಓಂ ಶುಂ ಶುಕ್ರಾಯ ನಮಃ ಮಂತ್ರನ 21 ಬಾರಿ ಜಪಿಸಿ. ದೇವಸ್ಥಾನಕ್ಕೆ ಹೋಗಿ ದೇವಿಗೆ ಸಕ್ಕರೆ ಅಥವಾ ಬಿಳಿ ಸಿಹಿ ತಿಂಡಿ ನೈವೇದ್ಯ ಮಾಡಿ ಬಡವರಿಗೆ ಹಂಚಿ. ಹಸಿರು ಹುಲ್ಲು ಹಸುವಿಗೆ ತಿನ್ನಿಸಿ. ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ. ಇದು ನಿಮ್ಮ ಆರ್ಥಿಕ ಸಮಸ್ಯೆ ದೂರ ಮಾಡುತ್ತದೆ. ಸ್ನಾನದ ನೀರಿಗೆ ಸ್ವಲ್ಪ ಗಂಧದ ಎಣ್ಣೆ ಅಥವಾ ಅಕ್ಕಿಯನ್ನು ಹಾಕಿ ಸ್ನಾನ ಮಾಡುವುದು ಫಲಪ್ರದವಾಗಿ ನಿಮಗೆ ವಿಶೇಷ ಪರಿಹಾರವನ್ನು ತಂದುಕೊಡುತ್ತೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಇಂದು ನಿಮ್ಮ ತಾಳ್ಮೆಯೇ ನಿಮ್ಮ ಶಕ್ತಿ. ಯಾವುದಕ್ಕೂ ಅವಸರ ಮಾಡಬೇಡಿ. ಅಪಾರ ಏಕಾದಶಿ ಈ ಪವಿತ್ರ ದಿನದಂದು ದಾನ ಧರ್ಮ ತೊಡಗಿಕೊಳ್ಳಿ. ನಿಮಗೆ ದೀರ್ಘಕಾಲದ ನೆಮ್ಮದಿ ತಂದುಕೊಡುತ್ತೆ. ನಿಮ್ಮ ಹಠಮಾರಿ ಸ್ವಭಾವ ಸ್ವಲ್ಪ ಬದಿಗಿಟ್ಟು ಹೊಂದಾಣಿಕೆಯಿಂದ ನಡೆದರೆ ಈ ದಿನ ಸಾರ್ಥಕವಾಗುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಸ್ವಭಾವತಃ ಬುದ್ಧಿವಂತರು, ವಾಕ್ಚಾತುರ್ಯ ಇರೋರು, ಬಹುಮುಖ ಪ್ರತಿಭೆ ಉಳ್ಳವರು. ನಿಮ್ಮ ರಾಶಿಯಾಧಿಪತಿ ಬುಧನಾಗಿರೋದರಿಂದ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಬಹಳ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ರಾಶಿಯಾಧಿಪತಿ ಬುಧನೇ ಆಗಿರೋದ್ರಿಂದ ಜನ್ಮ ಸಿದ್ಧ ಹಕ್ಕು ನಿಮಗೆ ಮಾತನಾಡುವುದು. ಚಂದ್ರ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ವೃತ್ತಿ ರಂಗದಲ್ಲಿ ಗೌರವದ ದೃಷ್ಟಿ ಅತ್ಯಂತ ಮಹತ್ವವಾಗಿದೆ. ವೃತ್ತಿ ಮತ್ತೆ ಉದ್ಯೋಗದಲ್ಲಿ ನೀವೇ ಕೇಂದ್ರ ಬಿಂದು ಆಗಿರ್ತೀರಾ. ನಿಮ್ಮ ಕಾರ್ಯಕ್ಷಮತೆ ಉನ್ನತ ಮಟ್ಟದಲ್ಲಿರುತ್ತೆ. ಕಚೇರಿಯಲ್ಲಿ ಬಾಕಿ ಉಳಿದಿರೋ ಕೆಲಸನ ಅತ್ಯಂತ ಸುಲಭವಾಗಿ ಬುದ್ಧಿವಂತಿಕೆಯಿಂದ ಮುಗಿಸ್ತೀರಾ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಹೊಸ ಯೋಜನೆ ಕೊಡ್ತಾರೆ. ಭವಿಷ್ಯದಲ್ಲಿ ಪ್ರಗತಿಗೆ ನಾಂದಿಯಾಗತ್ತೆ. ನಿಮ್ಮ ಮಾತಿನ ಚಾತುರ್ಯದಿಂದ ಶತ್ರುಗಳು ಕೂಡ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವ ಶಕ್ತಿ ನಿಮಗಿದೆ. ಮೀಟಿಂಗ್ಗಳಲ್ಲಿ ಪ್ರಭಾವ ಹೆಚ್ಚಾಗತ್ತೆ. ಉದ್ಯೋಗ ಬದಲಾವಣೆಗೆ ಸಕಾಲವಲ್ಲ. ಹೊಸ ಉದ್ಯೋಗ ಅವಕಾಶಗಳು ನಡೆಸುವ ಉತ್ತಮ ದಿನ. ಆರ್ಥಿಕ ನೋಡೋದಾದ್ರೆ ವೆಚ್ಚ ಮತ್ತೆ ಲಾಭ ಎರಡೂ ಸಮಾನವಾಗಿರುತ್ತೆ. ವ್ಯಾಪಾರಿಗಳಿಗೆ ಅನಿರೀಕ್ಷಿತ ಧನ ಲಾಭ, ವಿಶೇಷವಾಗಿ ಕಮಿಷನ್ ಏಜೆಂಟ್, ಬರವಣಿಗೆ, ಸಾರಿಗೆ, ಸಂವಹನ ಕ್ಷೇತ್ರದಲ್ಲಿ ಹೆಚ್ಚಿನ ಆದಾಯ ಸಿಗುತ್ತೆ. ಹಳೆ ಬಾಕಿ ಉಳಿದಿರುವ ಹಣ ವಾಪಸ್ ಬರಬಹುದು. ಆದರೆ ಯಾರಿಗೂ ಸಾಲ ನೀಡುವ ಮುನ್ನ ಎಚ್ಚರದಿಂದಿರಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಇಂದು ಮಧ್ಯಾಹ್ನ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು. ದೀರ್ಘಕಾಲದ ಹೂಡಿಕೆ ನಿಮಗೆ ಲಾಭ ತಂದುಕೊಡುತ್ತೆ. ಮಕ್ಕಳ ಶಿಕ್ಷಣಕ್ಕಾಗಿ ಅಥವಾ ಮನೆಯ ರಿಪೇರಿಗಾಗಿ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ. ಅನಗತ್ಯ ಆನ್ಲೈನ್ ಶಾಪಿಂಗ್ಗೆ ಕಡಿವಾಣ ಹಾಕಿ. ಶಿಕ್ಷಣ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಸೃಜನಶೀಲತೆಯ ದಿನ. ನೀವು ಕೆಲವು ಪುಸ್ತಕಗಳನ್ನು ಓದಿ ಸೀಮಿತವಾಗದೆ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ಪ್ರಬಂಧ ಸ್ಪರ್ಧೆ, ಭಾಷಣ ಸ್ಪರ್ಧೆ ಪಾಲ್ಗೊಳ್ಳುವುದು ಜಯ ತಂದುಕೊಡುತ್ತೆ. ಬುಧನ ಅನುಗ್ರಹ ಇರೋದ್ರಿಂದ ಓದು ನೆನಪಿಟ್ಟುಕೊಳ್ಳಲು ಉಳಿಯುತ್ತೆ. ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೋತೀರಾ. ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಪೋಷಕರಿಂದ ಆರ್ಥಿಕ ನೈತಿಕ ಬೆಂಬಲ ಸಿಗತ್ತೆ. ಕುಟುಂಬ ಮತ್ತೆ ಪ್ರೇಮ ಜೀವನ ನೋಡೋದಾದ್ರೆ ಮಿಶ್ರದ ವಾತಾವರಣ ಇದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮೂಡಬಹುದು. ನಿಮ್ಮ ನೇರ ಮಾತು ಅವರಿಗೆ ನೋವುಂಟು ಮಾಡದಂತೆ ಎಚ್ಚರ ವಹಿಸಿ. ಮೌನವೇ ಇಂದು ದೊಡ್ಡ ಆಯುಧ. ತಂದೆ ಕಡೆಯಿಂದ ಲಾಭ, ಮಾರ್ಗದರ್ಶನ ಸಿಗಲಿದೆ. ಹಿರಿಯ ಸಲಹೆ ನಿರ್ಲಕ್ಷಿಸಬೇಡಿ. ಸ್ನೇಹಿತರೊಂದಿಗೆ ಸಂಜೆ ಕಾಲ ಕಳೆಯುವ ಅವಕಾಶ ಸಿಗಬಹುದು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಘಟನೆಗಳು ನಡೆಯುತ್ತೆ. ಆರೋಗ್ಯ ಮತ್ತೆ ಜೀವನ ಶೈಲಿ ಬಹಳ ಶಿಸ್ತಿನಿಂದ ಇರಬೇಕು. ನರಗಳಿಗೆ ಸಂಬಂಧಿಸಿದ ಸಮಸ್ಯೆ, ಕಾಲು ನೋವು ಕಾಡಬಹುದು. ಕೆಲಸದ ನಡುವೆ ಸರಿಯಾದ ವಿಶ್ರಾಂತಿ ಪಡೆಯಿರಿ. ತಂಪು ಪಾನೀಯ ಅಥವಾ ಅತಿಯಾದ ಎಣ್ಣೆಯುಕ್ತ ಪದಾರ್ಥದಿಂದ ದೂರ ಇರಿ. ಗಂಟಲಿನ ಸೋಂಕು ಕಾಣಿಸಬಹುದು. ಅತಿಯಾದ ಆಲೋಚನೆ ನಿಮ್ಮನ್ನು ಆಯಾಸಗೊಳಿಸಬಹುದು. ರಾತ್ರಿ ಸಮಯದಲ್ಲಿ ಸರಿಯಾಗಿ ನಿದ್ದೆ ಮಾಡುವುದು ಅವಶ್ಯಕ. ಅಪಾರ ಏಕಾದಶಿಯ ಫಲ ಏನು ಸಿಗುತ್ತೆ ಅಂದ್ರೆ ದ್ವಂದ್ವ ಮನಸ್ಥಿತಿ ದೂರ ಮಾಡಲು ವಿಷ್ಣು ಸಹಸ್ರನಾಮ ಪಠಿಸಿ. ಜನ್ಮ ಕುಂಡಲಿನ ಬುಧ ದೋಷ ಕಡಿಮೆ ಆಗತ್ತೆ. ಈ ದಿನ ಮಾಡುವ ದಾನ ನಿಮ್ಮ ವೃತ್ತಿ ಜೀವನದಲ್ಲಿರೋ ಅಡೆತಡೆಗಳು ನಿವಾರಿಸುತ್ತೆ. ಏಕಾದಶಿಯ ಉಪವಾಸ ಕೇವಲ ಹಣ್ಣುಗಳ ಸೇವನೆ ಅಲ್ಲದೆ ದೇಹದಲ್ಲಿ ಹೊಸ ಚೈತನ್ಯ ತುಂಬುತ್ತೆ. ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಹಸಿರು ಮತ್ತೆ ಹಳದಿ. ಶುಭ ಸಂಖ್ಯೆ 3, 5, 8. ಶುಭ ದಿಕ್ಕು ಉತ್ತರ. ವಿಶೇಷ ಪರಿಹಾರ ಬೇಕು ಅಂದ್ರೆ ಓಂ ಬುಂ ಬುಧಾಯ ನಮಃ ಮಂತ್ರ ಕನಿಷ್ಠ 108 ಬಾರಿ ಜಪಿಸಿ. ಬಡವರಿಗೆ, ಅಗತ್ಯವಿರೋರಿಗೆ ಹಸಿರು ಬಟ್ಟೆ, ಹೆಸರು ಬೇಳೆ ದಾನ ಮಾಡಿ. ಪಕ್ಷಿಗೆ ಧಾನ್ಯ, ನೀರನ್ನು ನೀಡಿ.
ನಿಮ್ಮ ವ್ಯವಹಾರದಲ್ಲಿನ ಅಡೆತಡೆ ನಿವಾರಣೆಯಾಗುತ್ತೆ. ಗಣೇಶನಿಗೆ ದೂರುವೆ ಅಥವಾ ಗರಿಕೆ ಅರ್ಪಿಸಿ. ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಮಾನಸಿಕ ಗೊಂದಲ ದೂರ ಆಗುತ್ತೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಇವತ್ತು ಶಕ್ತಿ ನಿಮ್ಮ ಮಾತಿನಲ್ಲೇ ಇರುತ್ತೆ. ಸರಿಯಾದ ಸಮಯದಲ್ಲಿ ಸರಿಯಾಗಿ ಮಾತನಾಡುವುದು ನೀವು ಅಸಾಧ್ಯವಾದದ್ದನ್ನು ಸಾಧಿಸಬಲ್ಲಿರಿ. ಅಪಾರ ಏಕಾದಶಿ ಈ ಶುಭ ದಿನ ನಿಮ್ಮ ಜ್ಞಾನವನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಅಸೂಯೆ ಮತ್ತು ವ್ಯರ್ಥವಾದಗಳಿಂದ ದೂರ ಇರಿ. ಈ ದಿನ ನಿಮಗೆ ಅತ್ಯಂತ ಫಲಪ್ರದವಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿ ಸ್ವಭಾವಿತಃ ಸಂವೇದನಾಶೀಲರು, ಕರುಣಾಮಯಿಗಳು, ಕುಟುಂಬಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುವವರು. ನಿಮ್ಮ ರಾಷ್ಟ್ರಾಧಿಪತಿ ಚಂದ್ರನಾಗಿದ್ದರಿಂದ ಮನಸ್ಸು ಅಲೆದಾಡುವಂತಹ ಚಂಚಲವಾಗಿರುವುದು ಸಹಜ. ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಅಂದ್ರೆ 9ನೇ ಮನೆಯಲ್ಲಿ. ನಿಮ್ಮ ಅದೃಷ್ಟ ಬಾಗಿಲು ತೆರೆಯುವ ಸೂಚನೆ ಇದೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಭಾಗ್ಯೋದಯವೇ ಅಂತ ಹೇಳಬಹುದು. ಕಳೆದ ಕೆಲವು ದಿನಗಳಿಂದ ಕೆಲಸದಲ್ಲಿ ಅನುಭವಿಸುತ್ತಿದ್ದ ಒತ್ತಡ, ಕಿರಿಕಿರಿ ಇವತ್ತು ದೂರ ಆಗುತ್ತೆ. ಮೇಲಧಿಕಾರಿಗಳೊಂದಿಗೆ ಸೌಹಾರ್ದಯುತ ಸಂಬಂಧ ಏರ್ಪಾಡಾಗುತ್ತೆ. ಭಾಗ್ಯಸ್ಥಾನದಲ್ಲಿ ಚಂದ್ರನಿರೋದ್ರಿಂದ ನಿಮಗೆ ಹೊಸ ಉದ್ಯೋಗ ಆಫರ್ ಬರುವ ಅಥವಾ ಪ್ರಮೋಷನ್ ಬಗ್ಗೆ ಶುಭ ಸುದ್ದಿ ನಿರೀಕ್ಷಿಸುವ ಸಾಧ್ಯತೆ ಇದೆ. ಇನ್ನು ಸರ್ಕಾರಿ ಕೆಲಸದಲ್ಲಿ ನೀವೇನಾದರೂ ಕೆಲಸ ಮಾಡ್ತಾ ಇದ್ರೆ ದೊಡ್ಡ ಪ್ರಮಾಣದ ಬಡ್ತಿ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ವೃತ್ತಿಗೆ ಸಂಬಂಧಿಸಿದ ದೂರದ ಪ್ರಯಾಣ ಕೈಗೊಳ್ಳುವ ಸಾಧ್ಯತೆ ಇದೆ. ಈ ಪ್ರಯಾಣವು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಲಾಭ ತಂದುಕೊಡುತ್ತೆ. ಇದು ನಿಮ್ಮ ಕ್ರಿಯಾಶೀಲತೆಯನ್ನು ಪ್ರದರ್ಶಿಸಲು ಹಿಂಜರಿಯಬೇಡಿ. ನೀವು ನೀಡುವ ಐಡಿಯಾಗಳು ಸಂಸ್ಥೆಯಲ್ಲಿ ಬೆಳವಣಿಗೆ ಪೂರಕ ಆಗತ್ತೆ. ಆರ್ಥಿಕ ಸ್ಥಿತಿ ಮತ್ತೆ ವ್ಯಾಪಾರ ನೋಡೋದಾದ್ರೆ ಇವತ್ತು ಅತ್ಯಂತ ಶುಭದಾಯಕ ದಿನ. ವ್ಯಾಪಾರಿಗಳಿಗೆ ಇಂದು ಗಿರಾಕಿಗಳ ಹರಿವು ಹೆಚ್ಚಾಗಿರುತ್ತೆ. ವಿಶೇಷವಾಗಿ ಹೈನುಗಾರಿಕೆ, ಆಹಾರ ಪದಾರ್ಥ, ಬಟ್ಟೆ, ಸೌಂದರ್ಯವರ್ಧಕ ವ್ಯವಹಾರದಲ್ಲಿರೋರಿಗೆ ನಿರೀಕ್ಷೆಗೂ ಮೀರಿದ ಲಾಭ ಸಿಗಲಿದೆ. ಪೂರ್ವಜರ ಆಸ್ತಿಯಿಂದ ಬರಬೇಕಿದ್ದ ಪಾಲು ಅಥವಾ ಬಾಕಿ ಉಳಿದಿದ್ದ ಹಣ ಇಂದು ಕೈ ಸೇರುವ ಸಾಧ್ಯತೆ ಇದೆ. ಇಂದು ನಿಮ್ಮ ಆರ್ಥಿಕ ಸ್ಥಿತಿ ಭದ್ರಪಡಿಸುತ್ತೆ. ದೀರ್ಘಕಾಲದ ಹೂಡಿಕೆಗಳಿಂದ ಇಂದು ಶುಭ ದಿನ. ಮ್ಯೂಚುವಲ್ ಫಂಡ್ ಅಥವಾ ವಿಮೆ ಹೂಡಿಕೆ ಮಾಡಲು ಒಳ್ಳೆಯ ದಿನ. ಆದಾಯ ಹೆಚ್ಚಾಗಿದ್ದರೂ ವೆಚ್ಚದ ಮೇಲೆ ಹತೋಟಿ ಇರಲಿ. ಅತಿಯಾದ ಉದಾರತೆಯಿಂದ ಯಾರಿಗೂ ಸಾಲ ನೀಡಕ್ಕೆ ಹೋಗಬೇಡಿ. ಇನ್ನು ಶಿಕ್ಷಣದಲ್ಲಿ ಯಶಸ್ಸು ಕಾಣಲು ಏಕಾಗ್ರತೆ ಇಂದ ಇರೋದು ಬಹಳ ಒಳ್ಳೆಯದು. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರಿಗೆ ಸಕಾರಾತ್ಮಕ ಫಲಿತಾಂಶ ಸಿಗುವ ಸಾಧ್ಯತೆ ಇದೆ. ಉನ್ನತ ಶಿಕ್ಷಣಕ್ಕೆ ಹಂಬಲಿಸುತ್ತಿರುವವರಿಗೆ ಪ್ರತಿಷ್ಠಿತ ಕಾಲೇಜಿಗೆ ಪ್ರವೇಶ ಸಿಗತ್ತೆ. ಸಾಹಿತ್ಯ, ಕಲೆ, ಸಂಗೀತ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಹೊಸ ಆಲೋಚನೆ ಹೊಳೆಯುತ್ತೆ. ನಿಮ್ಮ ಪ್ರತಿಭೆಗೆ ಸೂಕ್ತ ವೇದಿಕೆ ಸಿಗತ್ತೆ. ವಿದ್ಯಾಭ್ಯಾಸದಲ್ಲಿ ಎದುರಾಗುವ ಗೊಂದಲಗಳು ಗುರುಗಳ ಸಹಾಯದಿಂದ ನಿವಾರಿಸಿಕೊಳ್ಳಿ. ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ನಿಮ್ಮಿಬ್ಬರ ನಡುವೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ದೂರವಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿರಿ. ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತೆ. ಅವರ ಸಾಧನೆಯಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರುತ್ತೆ. ಇಂದು ಮನೆಯಲ್ಲಿ ಸಣ್ಣ ಮಟ್ಟದ ಪೂಜೆ ಅಥವಾ ಧಾರ್ಮಿಕ ಚಟುವಟಿಕೆ ನಡೆಸುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ನಿಮಗೆ ಶ್ರೀರಕ್ಷೆಯಾಗುತ್ತೆ. ಪ್ರೇಮಿಗಳಿಗೆ ಸಂಗಾತಿಯಿಂದ ಅನಿರೀಕ್ಷಿತ ಉಡುಗೊರೆ ಅಥವಾ ಸಂದೇಶ ಬರುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ನೀವು ಹೆಚ್ಚು ಚೈತನ್ಯರಾಗಿರುವಿರಿ. ಇಂದು ನೀವು ದೈಹಿಕ ಸಕ್ರಿಯವಾಗಿರುವಿರಿ. ಹಳೆಯ ಕಾಯಿಲೆಗಳಿಂದ ಬಳಲುವವರಿಗೆ ಸ್ವಲ್ಪ ಸಮಾಧಾನ ಸಿಗತ್ತೆ. ನೀರಿನಿಂದ ಹರಡುವ ಕಾಯಿಲೆ ಬಗ್ಗೆ ಎಚ್ಚರ ವಹಿಸಿ. ಕುಡಿಯುವ ನೀರು ಶುದ್ಧತೆಯ ಬಗ್ಗೆ ಗಮನ ಹರಿಸಿ. ಇಂದು ಮನಸ್ಸು ಪ್ರಸನ್ನವಾಗುತ್ತೆ. ಅಪಾರ ಏಕಾದಶಿ ಪವಿತ್ರ ದಿನವಾಗಿರೋದ್ರಿಂದ ಸಂವತ್ಸರ ಮತ್ತೆ ಆಧ್ಯಾತ್ಮಿಕ ಚಿಂತನೆ ತೊಡಗಿಕೊಂಡಿರೋರಿಗೆ ಇವತ್ತು ಮನಸ್ಸಿನ ಶಕ್ತಿ ಹೆಚ್ಚಾಗುತ್ತೆ. ಅಪಾರ ಏಕಾದಶಿಯ ವಿಶೇಷ ಫಲ ನೋಡೋದಾದ್ರೆ ಸಿಗೋದು, ಇಂದು ಮಾಡುವ ವಿಷ್ಣು ಪೂಜೆ ನಿಮ್ಮ ಜೀವನದಲ್ಲಿ ದಾರಿದ್ರ್ಯ ದೂರ ಮಾಡುತ್ತೆ. ಈ ದಿನ ತುಳಸಿ ಗಿಡಕ್ಕೆ ದೀಪ ಹಚ್ಚುವುದು, ಓಂ ನಮೋ ನಾರಾಯಣಾಯ ಮಂತ್ರ ಜಪಿಸುವುದು ನಿಮ್ಮ ಚಂದ್ರನ ದೋಷ ನಿವಾರಣೆ ಮಾಡುತ್ತೆ. ಅದೃಷ್ಟ ಅಂಶ ನೋಡೋದಾದ್ರೆ ಬಿಳಿ, ಬೆಳ್ಳಿ ಮತ್ತು ಹಾಲು. ಅದೃಷ್ಟ ಸಂಖ್ಯೆ 2, 4 ಮತ್ತೆ 7. ಅದೃಷ್ಟ ದಿಕ್ಕು ವಾಯುವ್ಯ. ವಿಶೇಷ ಪರಿಹಾರ ಏನಾದರೂ ಬೇಕು ಅನ್ನೋದ್ರೆ ಶಿವನಿಗೆ ಹಾಲು ಅಥವಾ ನೀರಿನಿಂದ ಅಭಿಷೇಕ ಮಾಡಿ. ಇದು ನಿಮ್ಮ ಮನಸ್ಸಿನ ಚಂಚಲ ಕಡಿಮೆ ಮಾಡುತ್ತೆ. ಶಕ್ತಿ ಇದ್ದರೆ ಬಡವರಿಗೆ ಅನ್ನದಾನ ಮಾಡಿ ಅಥವಾ ಪಂಚಾಮೃತ ಹಂಚಿ. ತಾಯಿ ಆಶೀರ್ವಾದ ಪಡೆದು ಮನೆಯಿಂದ ಹೊರಡಿ ಅವರ ಪಾದ ಸ್ಪರ್ಶ ಮಾಡುವುದು ನಿಮಗೆ ಸಾವಿರಾರು ಪೂಜೆಗಳ ಫಲ ನೀಡುತ್ತೆ. ಓಂ ಸೋಮಾಯ ನಮಃ ಮಂತ್ರ ಸಂಜೆ ಸಮಯದಲ್ಲಿ ಜಪಿಸಿ. ಒಟ್ಟಾರೆಯಾಗಿ ಕಟಕ ರಾಶಿಯವರಿಗೆ ಇವತ್ತು ಅದೃಷ್ಟ ನಿಮ್ಮ ಪರವಾಗಿ ಇರುತ್ತೆ. ಆದರೆ ನೆನಪಿಡಿ, ಭಾವನೆಗಳಿಗೆ ಅತಿಯಾಗಿ ಮರುಳಾಗಬೇಡಿ. ತಪ್ಪು ನಿರ್ಧಾರ ತೆಗೆದುಕೊಳ್ಳಬೇಡಿ. ಹೃದಯದ ಮಾತು ನಿಮಗೆ ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿ. ಅಪಾರ ಏಕಾದಶಿ ದಿನ ನಿಮ್ಮ ಅಂತರಾತ್ಮದ ಧ್ವನಿಯನ್ನು ಕೇಳಿಕೊಳ್ಳಿ. ನಿಮ್ಮಲ್ಲಿ ದಯಾಗುಣವೇ ನಿಮಗೆ ಜಯ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯ ಅಧಿಪತಿ ಸೂರ್ಯ ಆಗಿರೋದ್ರಿಂದ ನೀವು ಹುಟ್ಟುತ್ತಲೇ ನಾಯಕತ್ವ, ಆತ್ಮವಿಶ್ವಾಸ, ಧೈರ್ಯ, ಉದಾರ ನಿಮ್ಮಲ್ಲಿ ರಕ್ತದಲ್ಲೇ ಇದೆ. ಈ ರಾಶಿಯಾಧಿಪತಿ ಸೂರ್ಯ ಆಗಿರೋದ್ರಿಂದ ಪ್ರಸ್ತುತ ಮೇಷರಾಶಿಯಲ್ಲಿ ಭಾಗ್ಯಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಇಂದು ಚಂದ್ರ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಕೆಲವು ವಿಷಯಗಳು ಜಾಗರೂಕತೆಯಿಂದ ಇರಬೇಕು ಎಂಬ ಮುನ್ಸೂಚನೆ ಇದೆ. ವೃತ್ತಿ ಮತ್ತು ಉದ್ಯೋಗ ಜೀವನದಲ್ಲಿ ಸವಾಲು ಮತ್ತು ಅವಕಾಶಗಳ ಮಿಶ್ರಣ ಇದೆ. ಅಷ್ಟಮ ಚಂದ್ರನ ಪ್ರಭಾವದಿಂದ
ಕೆಲಸದ ಸ್ಥಳದಲ್ಲಿ ಅನಿರೀಕ್ಷಿತ ಅಡೆತಡೆ ಎದುರಾಗಬಹುದು. ನೀವು ಅಂದುಕೊಂಡ ಸಮಯಕ್ಕೆ ಕೆಲಸ ಮುಗಿಯದೆ ಕಿರಿಕಿರಿ ಉಂಟಾಗಬಹುದು. ನಿಮ್ಮ ಯಶಸ್ಸು ಕಂಡು ಅಸೂಯೆ ಪಡುವವರು ಕಚೇರಿಯಲ್ಲಿ ನಿಮ್ಮ ವಿರುದ್ಧ ಸಣ್ಣ ಸಂಚು ರೂಪಿಸುತ್ತಾರೆ. ಆದರೆ ನಿಮ್ಮ ಸೂರ್ಯನ ಪ್ರಭಾವದಿಂದ ಯಾರೂ ನಿಮಗೆ ಹಾನು ಮಾಡಲು ಸಾಧ್ಯವಿಲ್ಲ. ಮೌನವಾಗಿ ನಿಮ್ಮ ಕೆಲಸವನ್ನು ಮುಂದುವರಿಸಿ. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡೋರಿಗೆ ಅಥವಾ ಸರ್ಕಾರದೊಡನೆ ವ್ಯವಹರಿಸುವವರಿಗೆ ಲಾಭ ಹೆಚ್ಚು. ಸ್ಥಗಿತಗೊಂಡ ಕಡತಗಳು ಚಾಲನೆಯಾಗುತ್ತೆ. ಇಂದು ಯಾವುದೇ ಪ್ರಮುಖ ವೃತ್ತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರ ಬೇಡ. ಹಿರಿಯರ ಅಧಿಕಾರಿಗಳೊಂದಿಗೆ ವಾದಕ್ಕಿಳಿಯಬೇಡಿ. ಆರ್ಥಿಕ ಸ್ಥಿತಿ ಮತ್ತು ವ್ಯಾಪಾರ ಇವತ್ತು ಅಳೆದು ತೂಗಿ ಹೆಜ್ಜೆ ಇಡಬೇಕು. ಅಷ್ಟಮ ಸ್ಥಾನದಲ್ಲಿ ಅನಿರೀಕ್ಷಿತ ಧನಲಾಭದ ಸೂಚನೆ ಇದೆ. ಆದರೆ ವಿಮೆ, ಪಿತ್ರಾರ್ಜಿತ ಆಸ್ತಿ, ಹಳೆ ಹೂಡಿಕೆಗಳಿಂದ ಹಣ ಹರಿದು ಬರುತ್ತೆ. ವ್ಯಾಪಾರಿಗಳಿಗೆ ಇಂದು ಸಾಧಾರಣ ಲಾಭವಿದೆ. ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕಕ್ಕೆ ಹೋಗಬೇಡಿ. ಹಣದ ವ್ಯವಹಾರದಲ್ಲಿ ಪಾರದರ್ಶಕತೆ ಇರಲಿ. ಕುಟುಂಬ ಸದಸ್ಯರ ಆರೋಗ್ಯಕ್ಕಾಗಿ ಅಥವಾ ವಾಹನ ರಿಪೇರಿಗಾಗಿ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಅನಿವಾರ್ಯ. ಅಪಾರ ಏಕಾದಶಿ ಇರೋದ್ರಿಂದ ದಾನ ಕಾರ್ಯಗಳಿಗೆ ಸ್ವಲ್ಪ ಹಣ ವಿನಿಯೋಗಿಸಬಹುದು. ನಿಮ್ಮ ಆರ್ಥಿಕ ದೋಷ ನಿವಾರಿಸುತ್ತೆ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ಅಗತ್ಯವಿದೆ. ಮನಸ್ಸು ವಿಷಯಾಂತರಗೊಂಡು ಓದಿನಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ. ಸಾಮಾಜಿಕ ಜಾಲತಾಣಗಳಿಂದ ದೂರವಿರಿ. ಗೂಢ ವಿಜ್ಞಾನ, ಇತಿಹಾಸ ಅಥವಾ ತಾಂತ್ರಿಕ ವಿಷಯಗಳಲ್ಲಿ ಸಂಶೋಧನೆ ಮಾಡುವವರಿಗೆ, ವಿದ್ಯಾರ್ಥಿಗಳಿಗೆ ಹೊಸ ಹುಳುವು ಸಿಗುತ್ತೆ. ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವ ಸಿಂಹರಾಶಿಯವರಿಗೆ ಇವತ್ತು ರಿವಿಷನ್ ಮಾಡೋದು ಹೆಚ್ಚಿನ ಒಳ್ಳೆಯದು. ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ಇಂದು ಸಮನ್ವಯ ಪರೀಕ್ಷಿಸುವ ದಿನ. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೂ ವಾದ ಮಾಡಬೇಡಿ. ನಿಮ್ಮ ಅಹಮ್ಮನ್ನು ಪಕ್ಕಕ್ಕಿಟ್ಟು ಮಾತನಾಡಿ. ಮನೆ ಶಾಂತಿ ಕಾಪಾಡಿಕೊಳ್ಳಿ. ಮಕ್ಕಳ ನಡವಳಿಕೆ ನಿಮಗೆ ಸ್ವಲ್ಪ ಚಿಂತೆ ತರಬಹುದು. ಆದರೆ ಅವರನ್ನು ಪ್ರೀತಿಯಿಂದ ತಿದ್ದಿ ಹೇಳಿ. ಕೋಪ ಮಾಡಿಕೊಳ್ಳಬೇಡಿ. ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸ್ವಲ್ಪ ಗೊಂದಲ ವಾತಾವರಣ ಇರಬಹುದು. ದೂರದ ಸಂಬಂಧಗಳಿಂದ ಶುಭವಾರ್ತೆ ಕೇಳುವಿರಿ. ಪ್ರೇಮಿಗಳಿಗೆ ಇಂದು ಭಿನ್ನಾಭಿಪ್ರಾಯ ಮೂಡುವ ಸಾಧ್ಯತೆ ಇದೆ. ಇರುವುದರಿಂದ ಮಾತುಕತೆಯಲ್ಲಿ ಎಚ್ಚರ ವಹಿಸಿ. ಆರೋಗ್ಯ ಮತ್ತು ಜೀವನ ಶೈಲಿಯಲ್ಲಿ ನಿರ್ಲಕ್ಷ್ಯ ಬೇಡ. ಅಷ್ಟಮ ಚಂದ್ರ ಸೋಂಕು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆ ಕಾಡಬಹುದು. ಬಿಸಿ ಆಹಾರ, ಶುದ್ಧ ನೀರು ಮಾತ್ರ ಸೇವಿಸಿ. ವಾಹನ ಚಾಲನೆ ಮಾಡುವಾಗ ಅತೀವ ಎಚ್ಚರದಿಂದಿರಿ. ರಸ್ತೆ ನಿಯಮಗಳನ್ನು ಅಚ್ಚುಕಟ್ಟಾಗಿ ಪಾಲಿಸಿ. ಅತಿಯಾದ ಆತಂಕ ನಿಮಗೆ ಭದ್ರತೆ ತಂದುಕೊಡಬಹುದು. ರಾತ್ರಿ ಮಲಗುವ ಮುನ್ನ ಧ್ಯಾನ ಮಾಡುವುದು ಉತ್ತಮ. ಅಪಾರ ಏಕಾದಶಿ ಆಗಿರೋದ್ರಿಂದ ನಿಮ್ಮ ರಾಷ್ಟ್ರಾಧಿಪತಿ ಸೂರ್ಯನೇ ಆಗಿರೋದ್ರಿಂದ ಬೆಳಗ್ಗೆ ಅರ್ಘ್ಯ, ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದು ನಿಮ್ಮ ಅಷ್ಟಮ ಚಂದ್ರನ ಅಶುಭ ಫಲಗಳನ್ನು ಕಡಿಮೆ ಮಾಡುತ್ತೆ. ಅಪಾರ ಏಕಾದಶಿ ಇರೋದ್ರಿಂದ ವಿಷ್ಣುವನ್ನು ಪೂಜಿಸಿ. ನಿಮ್ಮ ಕೀರ್ತಿ ಗೌರವ ಹೆಚ್ಚಾಗತ್ತೆ. ಓಂ ನಮೋ ನಾರಾಯಣಾಯ ನಮಃ ಮಂತ್ರವನ್ನು ಜಪಿಸಿ. ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಬಂಗಾರದ ಬಣ್ಣ ಮತ್ತು ಕೇಸರಿ ಕೆಂಪು. ಶುಭ ಸಂಖ್ಯೆ 1, 5, 9. ಶುಭ ದಿಕ್ಕು ಪೂರ್ವ. ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಬೆಳಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ. 12 ಸೂರ್ಯ ನಮಸ್ಕಾರ ಮಾಡಿ. ಕನಿಷ್ಠ 24 ಬಾರಿ ಗಾಯತ್ರಿ ಮಂತ್ರ ಪಠಿಸಿ. ಮಾನಸಿಕ ಸ್ಥೈರ್ಯ ಹೆಚ್ಚಾಗತ್ತೆ. ಈ ದಿನ ಗೋಧಿ ಅಥವಾ ಕೆಂಪು ಬಟ್ಟೆ ದಾನ ಮಾಡಿ. ಮನೆಯಲ್ಲಿ ತಂದೆ ಅಥವಾ ತಂದೆ ಸಮಾನರ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದ ಪಡೆಯಿರಿ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಚಂದ್ರನು ಅಷ್ಟಮ ಸ್ಥಾನದಲ್ಲಿದ್ದಾಗ ಮೌನವೇ ಬಂಗಾರ. ನಿಮ್ಮ ಕಾರಣವಾಗಿ ಇಂದು ಸ್ವಲ್ಪ ತಗ್ಗಿಸಿ. ಇತರರ ಮಾತಿಗೆ ಕಿವಿಗೊಡಿ. ಎಲ್ಲರನ್ನೂ ನಿಯಂತ್ರಿಸುವ ಹಠ ಬೇಡ. ಅಪಾರ ಏಕಾದಶಿ ಈ ದಿನ ನಿಮ್ಮಲ್ಲಿ ಭಕ್ತಿಯಲ್ಲೇ ಮುಳುಗಿರಿ. ಭಗವಂತನ ಕೃಪೆ ನಿಮ್ಮಲ್ಲಿ ಸದಾ ಇರುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಬಹಳ ಅಚ್ಚುಕಟ್ಟುತನ, ವಿಶ್ಲೇಷಣಾತ್ಮಕ ಬುದ್ಧಿಶಕ್ತಿ, ಸೇವಾ ಮನೋಭಾವಕ್ಕೆ ಹೆಸರಾದವರು. ನಿಮ್ಮ ರಾಷ್ಟ್ರಾಧಿಪತಿ ಬುಧ ಪ್ರಸ್ತುತ ಲಾಭಸ್ಥಾನದಲ್ಲಿದ್ದಾನೆ. ಚಂದ್ರ ರಾಶಿಯ 7ನೇ ಸ್ಥಾನದಲ್ಲಿ ಸಂಚಾರ ಮಾಡುತ್ತಿದ್ದು ಪಾಲುದಾರಿಕೆ, ದಾಂಪತ್ಯ, ಸಾಮಾಜಿಕ ಜೀವನದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ವೃತ್ತಿ ಮತ್ತು ಉದ್ಯೋಗ ಜೀವನ ನೋಡೋದಾದ್ರೆ ಸಮತೋಲನದ ದಿನ. ನೀವು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಇವತ್ತು ಹೊಸ ಒಪ್ಪಂದಕ್ಕೆ ಅಥವಾ ಯೋಜನೆಗಳಿಗೆ ಕಾರ್ಯರೂಪಕ್ಕೆ ತರ್ತೀರಾ. ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಬಾಂಧವ್ಯ ಸುಧಾರಿಸುತ್ತೆ. ನಿಮ್ಮ ಸೂಕ್ಷ್ಮ ಗಮನ ಮತ್ತು ವಿವರಗಳಿಗೆ ನೀಡುವ ಪ್ರಾಮುಖ್ಯತೆಯಿಂದ ಮೇಲಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಕಚೇರಿಯಲ್ಲಿ ನಿಮ್ಮ ಸಲಹೆ ಹೆಚ್ಚಿನ ಬೆಲೆ ಸಿಗತ್ತೆ. ಉದ್ಯೋಗ ನಿಮಿತ್ತ ಸಣ್ಣ ಪ್ರಯಾಣ ಎದುರಾಗಬಹುದು. ಈ ಪ್ರಯಾಣ ಭವಿಷ್ಯದಲ್ಲಿ ಪ್ರಗತಿ ಕಂಡು ಬರುತ್ತೆ. ಇಂದು ಇತರರ ತಪ್ಪುಗಳನ್ನು ಹುಡುಕುತ್ತಾ ಬದಲು ಕೆಲಸ ಪೂರ್ಣಗೊಳಿಸುವುದರ ಕಡೆ ಗಮನ ಹರಿಸಿ. ಟೀಕೆಗಳಿಂದ ದೂರವಿರಿ. ವೃತ್ತಿ ಜೀವನಕ್ಕೆ ಒಳ್ಳೆಯದು. ಆರ್ಥಿಕ ಮತ್ತು ವ್ಯಾಪಾರದಲ್ಲಿ ಲಾಭದ ದಿನ ಅಂತ ಹೇಳ್ಬಹುದು. ವ್ಯಾಪಾರಿಕರಿಗೆ ಗಿರಾಕಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ವಿಶೇಷವಾಗಿ ಕನ್ಸಲ್ಟೆನ್ಸಿ, ಬರವಣಿಗೆ, ಲೆಕ್ಕಪತ್ರ ವಿಭಾಗದಲ್ಲಿ ಹೆಚ್ಚು ಆದಾಯ ಬರುತ್ತೆ. ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಲು ಯೋಗ್ಯ ದಿನ. ಆದರೆ ಯಾವುದೇ ದೊಡ್ಡ ಮೊತ್ತದ ಹಣ ತೊಡಗಿಸಿಕೊಳ್ಳುವ ಮುನ್ನ ಮಾರುಕಟ್ಟೆಯ ವಿಶ್ಲೇಷಣೆ ಅಗತ್ಯ. ಸಾಲ ನೀಡುವ ಹಣ ಇವತ್ತು ವಾಪಸ್ ಬರೋ ಸಾಧ್ಯತೆ ಇದೆ. ಇಂದು ನಿಮ್ಮ ಆರ್ಥಿಕ ಒತ್ತಡ ಕಡಿಮೆ ಆಗುತ್ತೆ. ಐಷಾರಾಮಿ ವಸ್ತುಗಳಿಗೆ ಹೆಚ್ಚು ಉಪಯುಕ್ತ ವಸ್ತುಗಳ ಮೇಲೆ ಹಣ ಖರ್ಚು ಮಾಡ್ತೀರಾ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಸಂಶೋಧನೆ, ವಿಶ್ಲೇಷಣಾತ್ಮಕ ವಿಷಯದಲ್ಲಿ ತೊಡಗಿಕೊಂಡಿರುವ ವಿದ್ಯಾರ್ಥಿಗಳಿಗೆ ಇಂದು ವಿಶೇಷ ಪ್ರಗತಿ ಕಂಡುಬರುತ್ತೆ. ಗಣಿತ ಮತ್ತು ವಿಜ್ಞಾನ ವಿಷಯದ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡುವಿರಿ. ಇಂಟರ್ವ್ಯೂ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗುವವರಿಗೆ ಇಂದು ಅತ್ಯಂತ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನಿಮ್ಮ ಮಾತಿನ ಶೈಲಿ
ಪ್ರಸ್ತುತಿ ಇತರರನ್ನ ಭಾವಿಸುತ್ತೆ. ಏಕಕಾಲಕ್ಕೆ 10 ವಿಷಯಗಳ ಮೇಲೆ ಗಮನ ಹರಿಸುವ ಬದಲು ಒಂದೇ ವಿಷಯಕ್ಕೆ ಸಂಪೂರ್ಣವಾಗಿ ಮುಗಿಸಿ. ಕುಟುಂಬ ಮತ್ತೆ ವೈಯಕ್ತಿಕ ಜೀವನ ಅತ್ಯಂತ ಸುಂದರವಾಗಿರುತ್ತೆ. ಸಪ್ತಮ ಚಂದ್ರ ಪ್ರಭಾವದಿಂದ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಸಂಗಾತಿಯ ಹೆಸರಿನಲ್ಲಿ ಯಾವುದೇ ಕೆಲಸ ಆರಂಭಿಸಿದರೆ ಯಶಸ್ಸು ಖಚಿತ. ಪ್ರೇಮಿಗಳಿಗೆ ಇಂದು ಮದುವೆಯ ಮಾತುಕತೆ ನಡೆಸಲು ಅಥವಾ ಪ್ರಸ್ತಾವ ಮಾಡಲು ಉತ್ತಮ ದಿನ. ಮನೆಯಲ್ಲಿ ಹಿರಿಯರ ಬೆಂಬಲ ಸಿಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ನಿಮಗೆ ಸಂತೋಷ ತರಲಿದೆ. ಮನೆಯಲ್ಲಿ ಸೌಹಾರ್ದಯುತ ವಾತಾವರಣ ಇರುತ್ತೆ. ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸ್ವಲ್ಪ ಕಾರ್ಯಭಾರ ಹೆಚ್ಚಾಗುತ್ತೆ, ಆದರೆ ಅದು ನಿಮಗೆ ಸಂತೋಷ ತಂದುಕೊಡುತ್ತೆ. ಆರೋಗ್ಯ ಮತ್ತು ಜೀವನ ಶೈಲಿಯಲ್ಲಿ ಉತ್ತಮವಾಗಿರುತ್ತೆ. ಹಳೆಯ ಚರ್ಮದ ಸಮಸ್ಯೆ ಅಥವಾ ಅಲರ್ಜಿಗಳಿಂದ ಬಳಲುತ್ತಿರುವವರಿಗೆ ಸ್ವಲ್ಪ ಸಮಾಧಾನ ಸಿಗಲಿದೆ. ಯೋಗ ಮತ್ತು ವ್ಯಾಯಾಮ ಮಾಡುವುದು ಮುಂದುವರಿಸಿ. ಹೊಟ್ಟೆ ಅಸಮತೋಲನದಿಂದ ಎಚ್ಚರ ವಹಿಸಿ. ತಾಜಾ ಹಣ್ಣು ತರಕಾರಿ ಸೇವಿಸಿ. ಮನಸ್ಸು ಪ್ರಸನ್ನವಾಗಿಟ್ಟುಕೊಳ್ಳಲು ಇವತ್ತು ಅಪಾರ ಏಕಾದಶಿ ಇರೋದ್ರಿಂದ ಆಧ್ಯಾತ್ಮ ಪುಸ್ತಕಗಳನ್ನು ಓದಿ ಸಕಾರಾತ್ಮಕತೆಯನ್ನು ತುಂಬುತ್ತೆ. ಇನ್ನು ವಿಶೇಷ ಫಲಗಳು ಬೇಕನ್ನೋದಾದ್ರೆ ಇವತ್ತು ರಾಷ್ಟ್ರಾಧಿಪತಿ ಬುಧನಿಗೆ ವಿಷ್ಣು ದೇವನ ಆರಾಧನೆ ಮಾಡುವುದು ಬಹಳ ಪ್ರಿಯ. ಇಂದು ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಕೇಳುವುದು ತರ್ಕಶಕ್ತಿಯನ್ನು ಹೆಚ್ಚಿಸುತ್ತೆ. ಅಪಾರ ಏಕಾದಶಿ ಇರೋದರಿಂದ ಹಸಿರು ಬಣ್ಣದ ವಸ್ತು ಅಥವಾ ಪುಸ್ತಕ ದಾನ ಮಾಡುವುದು ನಿಮ್ಮ ವಿದ್ಯೆ ಮತ್ತು ಬುದ್ಧಿಯನ್ನು ವೃದ್ಧಿಸುತ್ತೆ. ವಿಶೇಷ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಪಚ್ಚೆ, ಹಸಿರು ಮತ್ತು ಬಿಳಿ. ಅದೃಷ್ಟ ಸಂಖ್ಯೆ 5, 14, 23. ಅದೃಷ್ಟ ದಿಕ್ಕು ಉತ್ತರ. ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಗಣೇಶನಿಗೆ 21 ದೂರ್ವೆ ಅಥವಾ ಗರಿಕೆ ಅರ್ಪಿಸಿ. ಇವತ್ತು ನಿಮ್ಮ ಕೆಲಸದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗುತ್ತೆ. ಅಪಾರ ಏಕಾದಶಿ ಇರೋದ್ರಿಂದ ತುಳಸಿ ಗಿಡಕ್ಕೆ ನೀರು ಹಾಕಿ ದೀಪ ಹಚ್ಚಿ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರನ 108 ಬಾರಿ ಜಪಿಸಿ. ಸಾಧ್ಯವಾದರೆ ಹಸುವಿಗೆ ಹೆಸರು ಬೇಳೆ ಅಥವಾ ಹಸಿರು ಹುಲ್ಲು ತಿನ್ನಿಸಿ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಇವತ್ತು ನಿಮ್ಮ ವಿಶ್ಲೇಷಣಾತ್ಮಕ ಬುದ್ಧಿ ನಿಮಗೆ ರಕ್ಷೆಯಾಗಲಿದೆ. ಇತರ ವೈಯಕ್ತಿಕ ವಿಷಯಗಳಿಗೆ ತಲೆ ಹಾಕಬೇಡಿ. ನಿಮ್ಮ ಪ್ರಗತಿ ಕಡೆ ಮಾತ್ರ ಗಮನ ಹರಿಸಿ. ಸಪ್ತಮ ಚಂದ್ರ ನಿಮಗೆ ಸಹಕಾರ ಹಸ್ತ ಚಾಚುತ್ತಾನೆ. ಹಾಗಾಗಿ ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯಲು ಹಿಂಜರಿಯಬೇಡಿ. ಅಪಾರ ಏಕಾದಶಿ ಈ ಶುಭ ದಿನ ನಿಮಗೆ ಜ್ಞಾನ ಸತ್ಕಾರ್ಯ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಅಧಿಪತಿ ಬುಧ ಆಗಿರೋದ್ರಿಂದ ಪೃಥ್ವಿ ತತ್ವಕ್ಕೆ ಈ ರಾಶಿಯವರಿಗೆ ಇಂದಿನ ಗ್ರಹಗತಿಗಳು ಮತ್ತು ಅಪಾರ ಏಕಾದಶಿಯ ಪವಿತ್ರ ಸಂದರ್ಭದಲ್ಲಿ ಜೀವನದ ಮಜಲುಗಳ ಮೇಲೆ ಹೆಚ್ಚು ಪರಿಣಾಮ ಬೀರಲಿದೆ. ಇವರು ಅಚ್ಚುಕಟ್ಟುತನ, ವಿಶ್ಲೇಷಣಾತ್ಮಕ ಬುದ್ಧಿಶಕ್ತಿ ಮತ್ತೆ ಸೇವಾ ಮನೋಭಾವಕ್ಕೆ ಹೆಸರಾದವರು. ನಿಮ್ಮ ರಾಶಿಯಾಧಿಪತಿ ಬುಧನು ಪ್ರಸ್ತುತ ಶುಭ ಸ್ಥಾನದಲ್ಲಿದ್ದಾನೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರು ಸಮತೋಲನ, ನ್ಯಾಯಪ್ರಿಯತೆ ಮತ್ತು ಸೌಂದರ್ಯಕ್ಕೆ ಹೆಸರಾದವರು. ನಿಮ್ಮ ರಾಶಿಯಾಧಿಪತಿ ಶುಕ್ರ ಪ್ರಸ್ತುತ ಶುಭ ಸ್ಥಾನದಲ್ಲಿದ್ದಾನೆ. ಇದು ಚಂದ್ರನು ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಶತ್ರು ಮತ್ತೆ ರೋಗ ಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಇವತ್ತು ಕೆಲಸದ ಒತ್ತಡ, ಸ್ಪರ್ಧೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಕೆಲವು ಎಚ್ಚರಗಳನ್ನು ನೀಡುವ ದಿನವಾಗಲಿದೆ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ತುಲಾ ರಾಶಿಯವರಿಗೆ ಸವಾಲು ನಡುವೆ ಗೆಲುವು ಸಿಗುವ ದಿನ. 6ನೇ ಮನೆಯಲ್ಲಿ ಚಂದ್ರನಿರುವುದರಿಂದ ಕಚೇರಿಯ ಕೆಲಸದಲ್ಲಿ ಹೊರೆ ಹೆಚ್ಚಾಗತ್ತೆ. ಅಂದುಕೊಂಡ ಸಮಯಕ್ಕೆ ಕೆಲಸ ಮುಗಿಸಲು ಹರಸಾಹಸ ಪಡಬೇಕಾಗಬಹುದು, ಆದರೆ ನಿಮ್ಮ ದಕ್ಷತೆಯಿಂದ ಎಲ್ಲವನ್ನು ನಿಭಾಯಿಸುವಿರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಏಳಿಗೆ ಕಂಡು ಅಸೂಯೆ ಪಡುವವರು ಸಕ್ರಿಯರಾಗಬಹುದು. ರಹಸ್ಯ ಶತ್ರುಗಳ ಬಗ್ಗೆ ಎಚ್ಚರವಿರಲಿ. ಯಾರೊಂದಿಗೂ ವಿನಾಕಾರಣ ವಾದ ಕಿಳಿಯಬೇಡಿ. ಸರ್ಕಾರಿ ನೌಕರರಿಗೆ ಇಂದು ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಇಂದು ಶಿಸ್ತು ಮತ್ತು ಸಮಯ ಪ್ರಜ್ಞೆ ನಿಮ್ಮ ಯಶಸ್ಸಿನ ಮಂತ್ರವಾಗಲಿದೆ. ಕೆಲಸವನ್ನು ಮುಂದೂಡುವ ಅಭ್ಯಾಸ ಬಿಡಿ. ಆರ್ಥಿಕ ಸ್ಥಿತಿ ಮತ್ತು ವ್ಯಾಪಾರ ನೋಡೋದಾದರೆ ಲಾಭ ಮತ್ತು ನಷ್ಟದ ಸಮತೋಲನವಿದೆ. ವ್ಯಾಪಾರಿಗಳಿಗೆ ಇಂದು ಸಾಧಾರಣ ಲಾಭವಿರುತ್ತದೆ. ಸಾಲದ ವ್ಯವಹಾರಗಳನ್ನು ಮಾಡದಿರುವುದು ಉತ್ತಮ. ವಿಶೇಷವಾಗಿ ಹಾರ್ಡ್ವೇರ್, ರಿಯಲ್ ಎಸ್ಟೇಟ್ ಮತ್ತು ಇಂಧನ ಸಂಬಂಧಿಸಿದ ವ್ಯವಹಾರದಲ್ಲಿರೋರಿಗೆ ಲಾಭದಾಯಕ. ಇಂದು ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಆರೋಗ್ಯದ ಮೇಲೆ ಅಥವಾ ಹಳೆಯ ಸಾಲವನ್ನು ತೀರಿಸಲು ಹಣ ವ್ಯಯವಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವ ಮುನ್ನ 2 ಬಾರಿ ಯೋಚಿಸಿ. ಇಂದು ಆತುರದ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಹುದು. ಅಪಾರ ಏಕಾದಶಿ ಇರುವುದರಿಂದ ದಾನ ಧರ್ಮಕ್ಕೆ ಹಣ ಖರ್ಚು ಮಾಡುವಿರಿ. ನಿಮ್ಮ ಮುಂದಿನ ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಶಿಕ್ಷಣ ಮತ್ತು ವಿದ್ಯಾರ್ಥಿ ಜೀವನಕ್ಕೆ ಕಠಿಣ ಪರಿಶ್ರಮವಿದೆ. ಬ್ಯಾಂಕಿಂಗ್, ಕಾನೂನು ಅಥವಾ ಪೊಲೀಸ್ ಇಲಾಖೆ ಪರೀಕ್ಷೆಗಳಲ್ಲಿ ಸಿದ್ಧತೆ ನಡೆಸುವ ವಿದ್ಯಾರ್ಥಿಗಳಿಗೆ ಇಂದು ಸಕಾರಾತ್ಮಕ ದಿನ. ನಿಮ್ಮ ತಾರ್ಕಿಕ ಬುದ್ಧಿಶಕ್ತಿ ಹೆಚ್ಚಾಗತ್ತೆ. ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಗಮನ ಹರಿಸುವುದು ಓದಿನಿಂದ ಬೇರೆ ಕಡೆ ಸೆಳೆಯಬಹುದು. ಶಾಂತವಾಗಿ ಪರಿಸರದಲ್ಲಿ ಕುಳಿತು ಓದುವುದು ಉತ್ತಮ. ಇಂದು ಗುರುಗಳ ಮತ್ತು ಹಿರಿಯರ ಮಾರ್ಗದರ್ಶನ ಪಡೆದರೆ ನಿಮ್ಮ ಗೊಂದಲ ನಿವಾರಣೆಯಾಗುತ್ತೆ. ಕುಟುಂಬ ಮತ್ತು ವೈಯಕ್ತಿಕ ಜೀವನ ಇಂದು ಸಂಯಮದ ಅಗತ್ಯವಿದೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮೂಡಬಹುದು. ಅವರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಪರಸ್ಪರ ಚರ್ಚೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವಿರಿ. ಮಕ್ಕಳ ನಡವಳಿಕೆಯಿಂದ ಸ್ವಲ್ಪ ಬೇಸರ ಉಂಟಾಗಬಹುದು, ಆದರೆ ಅವರ ಪ್ರೀತಿಯಿಂದ ತಿದ್ದಿ ಹೇಳಿ. ದೂರದ ಸಂಬಂಧಗಳಿಂದ ನಿರೀಕ್ಷಿತ ಕೆಟ್ಟ ಸುದ್ದಿ ಅಥವಾ ಅಸಹಕಾರ ಎದುರಾಗಬಹುದು. ಶಾಂತವಾಗಿರಿ. ಪ್ರೇಮಿಗಳಿಗೆ ಇಂದು
ಭೇಟಿಯಾಗಲು ಅಡೆತಡೆ ಎದುರಾಗಬಹುದು. ತಾಳ್ಮೆಯಿಂದ ಇರುವುದು ಒಳ್ಳೆಯದು. ಆರೋಗ್ಯ ಮತ್ತೆ ಜೀವನ ಶೈಲಿ ನೋಡೋದಾದ್ರೆ ಇವತ್ತು ಕಿಂಚಿತ್ತೂ ನಿರ್ಲಕ್ಷ್ಯ ಮಾಡಬೇಡಿ. ಚಂದ್ರನು 6ನೇ ಮನೆಯಲ್ಲಿರೋದ್ರಿಂದ ಅಜೀರ್ಣ, ಉದರ ಸಮಸ್ಯೆ, ಕಾಲು ನೋವು ಕಾಣಬಹುದು. ಹೆಚ್ಚು ಮಸಾಲೆಯುಕ್ತ ಪದಾರ್ಥ, ಹೊರಗಿನ ಆಹಾರ ಸೇವನೆ ತಪ್ಪಿಸಿ. ಬಿಸಿ ನೀರನ್ನು ಕುಡಿಯುವುದು ಉತ್ತಮ. ಅನಗತ್ಯ ಚಿಂತೆಗಳು ನಿಮ್ಮನ್ನು ಕಾಡಬಹುದು. ಶತ್ರು ಬಾಧೆ ಉಂಟಾಗಬಹುದು. ಆದರೆ ಧೈರ್ಯವಾಗಿ ಧ್ಯಾನ ಮಾಡಿದರೆ ನೆಮ್ಮದಿ ಸಿಗುತ್ತೆ. ಇನ್ನು ಅಪಾರ ಏಕಾದಶಿಯ ವಿಶೇಷ ಪ್ರಭಾವ ನೋಡೋದಾದ್ರೆ ದಾರಿದ್ರ್ಯ ಮತ್ತೆ ಮಾನಸಿಕ ಸ್ಥೈರ್ಯಕ್ಕೆ ಓಂ ನಮೋ ನಾರಾಯಣಾಯ ನಮಃ ಮಂತ್ರವನ್ನು ಜಪಿಸಿ. ನಿಮ್ಮ ಹಗೆತನಗಳು ಶಮನ ಮಾಡುತ್ತೆ. ತುಳಸಿ ಗಿಡಕ್ಕೆ ಮುಂದೆ ತುಪ್ಪ ದೀಪ ಹಚ್ಚಿ. ಇದು ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ. ಬಡವರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಅಕ್ಕಿಯನ್ನು ದಾನ ಮಾಡಿ. ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನು ಪ್ರಿಯವಾಗಿರೋದ್ರಿಂದ ಭಾಗ್ಯವನ್ನು ವೃದ್ಧಿಸುತ್ತೆ. ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಬಿಳಿ, ತಿಳಿ ನೀಲಿ ಮತ್ತೆ ಗುಲಾಬಿ. ಅದೃಷ್ಟ ಸಂಖ್ಯೆ 2, 6, 9. ಅದೃಷ್ಟ ದಿಕ್ಕು ಪಶ್ಚಿಮ. ಇನ್ನು ತುಲಾ ರಾಶಿಯವರಿಗೆ ವಿಶೇಷ ಪರಿಹಾರ ಬೇಕು ಅಂದ್ರೆ ಲಕ್ಷ್ಮೀನಾರಾಯಣನಿಗೆ ಹಳದಿ ಹೂವನ್ನು ಅರ್ಪಿಸಿ ಪೂಜೆ ಮಾಡಿ. ಇಂದು ದುರ್ಗಾ ಚಾಲಿಸ ಪಠಿಸುವುದು ಶತ್ರುಗಳ ಬಾಧೆ ಕಡಿಮೆ ಮಾಡುತ್ತೆ. ಓಂ ಶುಂ ಶುಕ್ರಾಯ ನಮಃ ಮಂತ್ರ 108 ಬಾರಿ ಜಪಿಸಿ. ಬಾಯಾರಿದವರಿಗೆ ನೀರು ಕೊಡುವುದು ಅಥವಾ ಪ್ರಾಣಿ ಪಕ್ಷಿಗಳಿಗೆ ನೀರಿಡುವುದು ಪುಣ್ಯದ ಕೆಲಸ. ಒಟ್ಟಾರೆಯಾಗಿ ತುಲಾ ರಾಶಿಯವರಿಗೆ ನಿಮ್ಮ ಸಮತೋಲನದ ಗುಣದ ಪರೀಕ್ಷೆ ಒಳಗಾಗಲಿದ್ದೀರಿ. ಸನ್ನಿವೇಶಗಳು ಎಷ್ಟೇ ಕಠಿಣವಾದರೂ ಶಾಂತವಾಗಿರಿ. 6ನೇ ಮನೆಯಲ್ಲಿ ಚಂದ್ರ ಶಿಸ್ತಿನ ಕಲಿಸಲು ಬಂದಿದ್ದಾನೆ. ಇಂದು ನೀವು ಮಾಡುವ ಶ್ರಮ ವ್ಯರ್ಥವಾಗುವುದಿಲ್ಲ. ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಯಶಸ್ಸು ತಳಹದಿಯಾಗಲಿದೆ. ಅಪಾರ ಏಕಾದಶಿ ಈ ಶುಭ ದಿನದಂದು ಅಹಂಕಾರವನ್ನು ತ್ಯಜಿಸಿ ಭಕ್ತಿಯಿಂದ ಇರೋದು ಬಹಳ ಒಳ್ಳೆಯದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಧಿಪತಿ ಮಂಗಳ. ಜಲತತ್ವದ ಈ ರಾಶಿಯವರಿಗೆ ಅದಮ್ಯ ಇಚ್ಛಾಶಕ್ತಿ, ಗುಪ್ತ ಚರ್ಚೆ, ಗಂಭೀರ ಸ್ವಭಾವಕ್ಕೆ ಹೆಸರಾದವರು. ನಿಮ್ಮ ರಾಶಿಯಾಧಿಪತಿ ಮಂಗಳ ಇರೋದ್ರಿಂದ ಚಂದ್ರ ನಿಮ್ಮ ರಾಶಿಯಲ್ಲಿ 5ನೇ ಮನೆಯಲ್ಲಿ ಪಂಚಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ಬುದ್ಧಿಶಕ್ತಿ, ಸಂತಾನ, ಪ್ರೀತಿ, ಸೃಜನಶೀಲತೆ ದೃಷ್ಟಿಯಿಂದ ಅತ್ಯಂತ ಮಂಗಳಕರವಾದ ದಿನ. ವೃತ್ತಿ ಮತ್ತೆ ಉದ್ಯೋಗ ಜೀವನದಲ್ಲಿ ಪ್ರಗತಿ ಕಂಡು ಬರುತ್ತೆ. ಪಂಚಮ ಚಂದ್ರನ ಪ್ರಭಾವದಿಂದ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಚುರುಕಾಗತ್ತೆ. ಕಚೇರಿಯಲ್ಲಿ ಎದುರಾಗುವ ಸಂಕೀರ್ಣ ಸಮಸ್ಯೆ ನೀವು ಪರಿಹಾರ ಕಂಡುಕೊಳ್ತೀರಾ. ಎಲ್ಲರ ಮೆಚ್ಚುಗೆಗೆ ಪಾತ್ರ ಕೂಡ ಆಗ್ತೀರಾ. ಇನ್ನು ಕಲೆ, ವಿನ್ಯಾಸ, ಬರವಣಿಗೆ ಅಥವಾ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಹೊಸ ಆಲೋಚನೆ ಹೊಳೆಯುತ್ತೆ. ನಿಮ್ಮ ಕ್ರಿಯಾಶೀಲತೆ ನಿಮಗೆ ಇತರರಿಗಿಂತ ಭಿನ್ನವಾಗಿ ಮಾಡಿಸುತ್ತೆ. ಕೆಲಸ ಬದಲಾಯಿಸಲು ಬಯಸೋರಿಗೆ ಇಂದು ಹಳೆಯ ಸ್ನೇಹಿತರ ಮೂಲಕ ಒಳ್ಳೆ ಕಂಪನಿಗಳ ಕರೆ ಬರುತ್ತೆ. ಇನ್ನು ಮೇಲಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲು ಉತ್ತಮ ಸಮಯ. ಬೇಡಿಕೆಗಳನ್ನು ಅಥವಾ ಐಡಿಯಾಗಳನ್ನು ಆತ್ಮವಿಶ್ವಾಸದಿಂದ ಮಂಡಿಸಿ. ಇನ್ನು ಸ್ಥಿರಾಸ್ತಿ ಮತ್ತೆ ವ್ಯಾಪಾರ ನೋಡೋದಾದ್ರೆ ಲಾಭದಾಯಕ ದಿನ ಅಂತ ಹೇಳ್ಬಹುದು. ವ್ಯಾಪಾರಿಗಳಿಗೆ ಗಿರಾಕಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ವಿಶೇಷವಾಗಿ ಶೈಕ್ಷಣಿಕ, ಆಭರಣ, ಲೋಹದ ವ್ಯಾಪಾರದಲ್ಲಿರೋರಿಗೆ ಉತ್ತಮ ಧನಲಾಭ. ಇನ್ನು ಹಳೆ ಹೂಡಿಕೆಗಳಿಂದ ಅಥವಾ ಕಮಿಷನ್ ರೂಪದಲ್ಲಿ ಹಣ ನಿಮ್ಮ ಕೈ ಸೇರುತ್ತೆ. ಲಾಟ್ರಿ, ಷೇರು ಮಾರುಕಟ್ಟೆ ಹೂಡಿಕೆ ಮಾಡೋದು ಅತ್ಯಂತ ಅದೃಷ್ಟ ಒಲಿದು ಬರುತ್ತೆ. ಇನ್ನು ದೀರ್ಘಕಾಲದ ಹೂಡಿಕೆಗಳಿಗೆ ಒಳ್ಳೆ ದಿನ. ವಿಶೇಷವಾಗಿ ರಿಯಲ್ ಎಸ್ಟೇಟು ಅಥವಾ ಮ್ಯೂಚುವಲ್ ಫಂಡ್ ಇದರಲ್ಲಿ ಹಣ ತೊಡಗಿಸ್ಕೊಳ್ಬೇಕು. ಮಕ್ಕಳ ಶಿಕ್ಷಣಕ್ಕೆ ಅಥವಾ ಕುಟುಂಬದ ಸಂತೋಷಕ್ಕೆ ಹಣ ಖರ್ಚಾಗುತ್ತೆ. ಇದು ನಿಮಗೆ ಖುಷಿ ತಂದುಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಬಂಗಾರದಂತಹ ದಿನ ಅಂತ ಹೇಳಬಹುದು. ಯಾಕಂದ್ರೆ ವಿದೇಶದಲ್ಲಿ ಓದಲು ಅಥವಾ ಪ್ರತಿಷ್ಠಿತ ಕಂಪನಿಗೆ ಪ್ರವೇಶ ಪಡೆಯಲು ಪ್ರಯತ್ನ ಮಾಡ್ತಾ ಇದ್ರೆ ಶುಭ ದಿನ. ಪಂಚಮ ಚಂದ್ರನು ನಿಮಗೆ ಅತೀವ ಏಕಾಗ್ರತೆ ನೀಡುತ್ತಾನೆ. ಕಠಿಣ ವಿಷಯಗಳು ಸುಲಭವಾಗಿ ಅರ್ಥ ಮಾಡ್ಕೋತೀರಾ. ಗಣಿತ, ವಿಜ್ಞಾನ ವಿಷಯಗಳು ಸಾಧನೆ ಮಾಡ್ತೀರಾ. ಇನ್ನು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತೆ ಮನ್ನಣೆ ಸಿಗುವ ಸಾಧ್ಯತೆ ಇದೆ. ಕುಟುಂಬ ಮತ್ತೆ ವೈಯಕ್ತಿಕ ಜೀವನ ಸಂತೋಷ ಮತ್ತೆ ನೆಮ್ಮದಿಯಿಂದ ಇರುತ್ತೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಸಂಗಾತಿ ಸಲಹೆ ನೀವು ವೃತ್ತಿ ಜೀವನದಲ್ಲಿ ದಾರಿದೀಪ ಆಗುತ್ತೆ. ಸಂಜೆ ಕುಟುಂಬದವರೊಂದಿಗೆ ಸುಂದರ ಕ್ಷಣ ಕಳೀತೀರಾ. ಮಕ್ಕಳಿಲ್ಲದ ದಂಪತಿಗಳಿಗೆ ಶುಭ ಸೂಚನೆ ಇದೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತೆ ಆರೋಗ್ಯದ ಬಗ್ಗೆ ಆತಂಕ ನಿವಾರಣೆ ಆಗುತ್ತೆ. ಪ್ರೇಮಿಗಳಿಗೆ ಅತ್ಯಂತ ಭಾವನಾತ್ಮಕ ಮತ್ತೆ ಸುಂದರ ದಿನ. ನಿಮ್ಮ ಪ್ರೇಮ ಸಂಬಂಧ ಮದುವೆ ಹಂತಕ್ಕೆ ತಲುಪುತ್ತೆ. ಸ್ನೇಹಿತರೊಂದಿಗೆ ಸಣ್ಣ ಪ್ರವಾಸ, ಪಾರ್ಟಿಗೆ ಹೋಗೋ ಯೋಚನೆ ಮಾಡ್ತೀರಾ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಆರೋಗ್ಯ ಮತ್ತು ವೃತ್ತಿ ಜೀವನದಲ್ಲಿ ಹೆಚ್ಚಿನ ಚೈತನ್ಯ ಅನುಭವಿಸ್ತೀರಾ. ನೀವು ಹಳೆ ಕಾಯಿಲೆಗಳಿಂದ ಚೇತರಿಸ್ಕೊಳ್ತೀರಾ. ದೈಹಿಕವಾಗಿ ಸಕ್ರಿಯರಾಗಲು ಯೋಗ ಅಥವಾ ವ್ಯಾಯಾಮ ಮಾಡ್ತೀರಾ. ಸಾತ್ವಿಕ ಆಹಾರ ಸೇವನೆ ಆದ್ಯತೆ ನೀಡಿ. ಅತಿಯಾದ ಸಿಹಿ ತಿಂಡಿ ಮತ್ತೆ ನಿಮ್ಮ ಜೀರ್ಣಕ್ರಿಯೆ ಮೇಲೆ ಪ್ರಭಾವ ಬೀರದಂತೆ ನೋಡ್ಕೊಳ್ಳಿ. ಮನಸ್ಸು ಪ್ರಸನ್ನವಾಗಿರುತ್ತೆ. ಅಪಾರ ಏಕಾದಶಿ ಇರೋದ್ರಿಂದ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಸಕಾರಾತ್ಮಕ ಶಕ್ತಿ ತುಂಬುತ್ತೆ. ಇನ್ನು ಏಕಾದಶಿಯ ಪ್ರಭಾವ ನಿಮ್ಮಲ್ಲಿ ಮಾನಸಿಕ ಪ್ರಗತಿ ಮತ್ತು ದೋಷವನ್ನು ನಿವಾರಿಸುತ್ತೆ. ನಿಮ್ಮ ರಾಶಿಯಾಧಿಪತಿ ಮಂಗಳಾಗಿರೋದ್ರಿಂದ ಹನುಮಂತನ ಮತ್ತು ವಿಷ್ಣುವಿನ ಆರಾಧನೆ ಅತ್ಯಂತ ಫಲ ತಂದುಕೊಡುತ್ತೆ.
ಕೋಪನ ಕಡಿಮೆ ಮಾಡಿಕೊಂಡು ತಾಳ್ಮೆನ ಮುಂದುವರಿಸಬೇಕು. ಈ ದಿನ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕೋದು, ವಿಷ್ಣು ಸಹಸ್ರನಾಮ ಪಠಿಸೋದು ಜನ್ಮ ಕುಂಡಲಿಯಲ್ಲಿರುವ ಅಶುಭ ಗ್ರಹಗಳ ಪ್ರಭಾವವನ್ನು ತಗ್ಗಿಸುತ್ತೆ. ಇನ್ನು ಬಡವರಿಗೆ ಕೆಂಪು ಬಣ್ಣದ ಹಣ್ಣುಗಳು ಅಥವಾ ಸಿಹಿ ತಿಂಡಿ ದಾನ ಮಾಡೋದು ನಿಮ್ಮ ಭಾಗ್ಯ ಹೆಚ್ಚಿಸುತ್ತೆ. ಅದೃಷ್ಟ ಅಂಶ ನೋಡೋದಾದ್ರೆ ಗಾಢ ಕೆಂಪು, ಕೇಸರಿ ಮತ್ತೆ ಹಳದಿ. ಅದೃಷ್ಟ ಸಂಖ್ಯೆ 1, 8, 9. ಅದೃಷ್ಟ ದಿಕ್ಕು ದಕ್ಷಿಣ. ವೃಶ್ಚಿಕ ರಾಶಿಯವರಿಗೆ ವಿಶೇಷ ಪರಿಹಾರ ಬೇಕು ಅಂದ್ರೆ ಹನುಮಾನ್ ಚಾಲೀಸ ಕನಿಷ್ಠ 7 ಬಾರಿ ಪಠಿಸಿ. ಇದು ನಿಮಗೆ ಶಕ್ತಿ ಮತ್ತೆ ಧೈರ್ಯ ತಂದುಕೊಡುತ್ತೆ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಬೇಕು. ಓಂ ನಮೋ ನಾರಾಯಣಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕು. ಬಡವರಿಗೆ ತೊಗರಿ ಬೇಳೆ ಅಥವಾ ಕೆಂಪು ವಸ್ತ್ರ ದಾನ ಮಾಡಬೇಕು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಅಂತಃಪ್ರಜ್ಞೆ ಬಹಳ ಬಲವಾಗಿರುತ್ತೆ. ನಿಮ್ಮ ಮನಸ್ಸಿನ ಮಾತು ಕೇಳಿ ನಿರ್ಧಾರ ತೆಗೆದುಕೊಂಡ್ರೆ ಪಂಚಮ ಚಂದ್ರ ನಿಮಗೆ ಜ್ಞಾನ ಮತ್ತೆ ಸಂತೋಷ ಎರಡನ್ನೂ ತಂದುಕೊಡ್ತಾನೆ. ಅಪಾರ ಏಕಾದಶಿ ಈ ಶುಭ ದಿನದಂದು ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ಪ್ರೀತಿ ಪಾತ್ರರ ಜೊತೆ ಸಮಯ ಕಳಿಬೇಕು. ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮಗೆ ಪ್ರಕೃತಿ ಬೆಂಬಲ ನೀಡುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿ ಗುರುಗ್ರಹದ ಅಧಿಪತಿ ಇರುವ ನೀವು ಅಗ್ನಿ ತತ್ವದ ರಾಶಿಯವರು. ನೀವು ಸ್ವಭಾವತಃ ಜ್ಞಾನದಾಹಿಗಳು, ಆಶಾವಾದಿಗಳು ಮತ್ತು ಪ್ರಾಮಾಣಿಕರು. ನಿಮ್ಮ ರಾಶಾಧಿಪತಿ ಗುರು ಪ್ರಸ್ತುತ ಶುಭ ಸ್ಥಾನದಲ್ಲಿದ್ದಾನೆ. ಚಂದ್ರ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ಮನಸ್ಸಿಗೆ ಶಾಂತಿ, ಮನೆ, ಆಸ್ತಿ ಮತ್ತೆ ತಾಯಿಯೊಂದಿಗೆ ಸಂಬಂಧ ದೃಷ್ಟಿಯಿಂದ ಅತ್ಯಂತ ಮಹತ್ವದ ದಿನ. ವೃತ್ತಿ ಮತ್ತೆ ಉದ್ಯೋಗ ಜೀವನ ನೋಡೋದಾದ್ರೆ ಅತ್ಯಂತ ಸಮಾಧಾನಕರ ಮತ್ತೆ ಪ್ರಗತಿ ದಿನ ಅಂತ ಹೇಳ್ಬಹುದು. 4ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ಕಚೇರಿಯಲ್ಲಿ ಅತ್ಯಂತ ಆರಾಮಾಗಿ ಕೆಲಸ ಮಾಡ್ತೀರಾ. ಸಹೋದ್ಯೋಗಿಗಳ ನಡುವೆ ಇದ್ದ ಭಿನ್ನಾಭಿಪ್ರಾಯ ದೂರ ಆಗತ್ತೆ. ತಂಡದ ಕೆಲಸ ಯಶಸ್ಸು ಸಿಗತ್ತೆ. ಆಮೇಲೆ ನಿಮ್ಮ ಅನುಭವ ಮತ್ತೆ ಪ್ರಾಮಾಣಿಕತೆ ಗುರುತಿಸಿ ಮೇಲಧಿಕಾರಿಗಳು ನಿಮಗೆ ಹೊಸ ಯೋಜನೆ ವಹಿಸ್ಕೊಡ್ತಾರೆ. ಇದನ್ನ ನೀವು ಅತ್ಯಂತ ಸಮರ್ಥವಾಗಿ ನಿಭಾಯಿಸಬೇಕು. ಶಿಕ್ಷಕರು ಮತ್ತೆ ಸಲಹೆಗಾರರು ಆಧ್ಯಾತ್ಮಿಕ ರಂಗದಲ್ಲಿರೋರಿಗೆ ಅತ್ಯಂತ ಲಾಭ ದಿನ. ಮಾತುಕತೆ ಇತರರ ಮೇಲೆ ಗಾಢವಾದ ಪ್ರಭಾವ ಬೀರುತ್ತೆ. ಯಾವುದೇ ಕೆಲಸನ ಅವಸರದಲ್ಲಿ ಮಾಡಕ್ ಹೋಗ್ಬೇಡಿ. ಶಾಂತಿಯಾಗಿ ಯೋಚಿಸ್ರಿ, ನಿರ್ಧಾರ ತೆಗೆದುಕೊಳ್ಳ್ರಿ. ನಿಮ್ಮ ಗೌರವ ಹೆಚ್ಚಾಗತ್ತೆ. ಇನ್ನು ಆರ್ಥಿಕ ಮತ್ತೆ ವ್ಯಾಪಾರ ದೃಷ್ಟಿಯಿಂದ ಲಾಭದ ದಿನ. ಮನೆ ಅಥವಾ ಭೂಮಿ ಸಂಬಂಧ ವ್ಯವಹಾರದಲ್ಲಿರೋರಿಗೆ ದೊಡ್ಡ ಮೊತ್ತದ ಲಾಭ ಸಿಗತ್ತೆ. ಹೊಸ ಆಸ್ತಿ ಖರೀದಿಗೆ ನೀವು ಮುಂಗಡ ಹಣ ನೀಡಬಹುದು. ಹೋಟೆಲ್ ಉದ್ಯಮ, ಕೃಷಿ ಮತ್ತೆ ಶೈಕ್ಷಣಿಕ ಸಂಸ್ಥೆ ನಡೆಸೋರಿಗೆ ಇಂದು ಗಿರಾಕಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಹಳೆ ಹೂಡಿಕೆಯಿಂದ ಲಾಭಾಂಶ ನಿಮಗೆ ಕೈ ಸೇರುತ್ತೆ. ಲಾಟರಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋರಿಗೆ ಅದೃಷ್ಟ ಬೆಂಬಲ. ಮನೆಯ ಅಲಂಕಾರ ಅಥವಾ ವಾಹನ ರಿಪೇರಿಗೆ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ, ಅದು ನಿಮಗೆ ಹೊರೆ ಆಗಲಾರದು. ಶಿಕ್ಷಣ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಯ ಸುದಿನ. ಚಂದ್ರ ಸುಖ ಸ್ಥಾನದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಸಿಗತ್ತೆ. ಗೂಢ ವಿಷಯಗಳು, ಧಾರ್ಮಿಕ ಶಿಕ್ಷಣ ಪಡೆಯೋರಿಗೆ ಹೆಚ್ಚಿನ ಪ್ರಗತಿ ಕಂಡು ಬರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ನಡೆಸೋರಿಗೆ ಇವತ್ತು ಆತ್ಮವಿಶ್ವಾಸವನ್ನು ಹೊಂದಿರ. ಗುರುಗಳ ಮಾರ್ಗದರ್ಶನ ನಿಮಗೆ ದಾರಿದೀಪ ಆಗುತ್ತೆ. ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರೋರಿಗೆ ವೇದಿಕೆ ಉತ್ತಮ ಮನ್ನಣೆ ಸಿಗುತ್ತೆ. ಕುಟುಂಬ ಮತ್ತೆ ವೈವಾಹಿಕ ಜೀವನದಿಂದ ಸುಖಮಯವಾದ ದಿನ. 4ನೇ ಮನೆಯಲ್ಲಿ ತಾಯಿಯನ್ನು ಪ್ರತಿನಿಧಿಸುವುದರಿಂದ ಇವತ್ತು ತಾಯಿ ನಿಮಗೆ ವಿಶೇಷ ಲಾಭ ಅಥವಾ ಪ್ರೀತಿ ತೋರಿಸಲಿದ್ದಾರೆ. ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಇನ್ನು ಮನೆಯಲ್ಲಿ ದೀರ್ಘಕಾಲದ ನಂತರ ಸಂತೋಷದ ವಾತಾವರಣ ಇರುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಪಿಕ್ನಿಕ್ ಹೋಗೋದು, ಹೊರಗಡೆ ಊಟಕ್ಕೆ ಹೋಗೋದು ಪ್ಲಾನ್ ಮಾಡ್ತೀರಾ. ಇನ್ನು ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ನಿಮ್ಮಿಬ್ಬರ ನಡುವೆ ಇದ್ದ ಸಣ್ಣ ಪುಟ್ಟ ಗೊಂದಲ ದೂರವಾಗಿ ಪರಸ್ಪರ ಗೌರವ ಹೆಚ್ಚಾಗುತ್ತೆ. ಪ್ರೇಮಿಗಳಿಗೆ ಇವತ್ತು ತಮ್ಮ ಸಂಬಂಧ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಮನೆಯವರ ಬೆಂಬಲ ಸಿಗುವ ಸಾಧ್ಯತೆ ಇದೆ. ಆರೋಗ್ಯ ಮತ್ತೆ ಜೀವನ ಶೈಲಿ ಸದೃಢವಾಗತ್ತೆ. ನೀವು ಅಂದುಕೊಂಡಕ್ಕಿಂತ ಹೆಚ್ಚಿನ ಕೆಲಸ ಮಾಡಿ ಮುಗಿಸ್ತೀರಾ. ಹಳೆ ಕಾಯಿಲೆಗಳಿಂದ ಬಳಲುವವರಿಗೆ ಹೆಚ್ಚಿನ ಆರಾಮ ಸಿಗತ್ತೆ. ಮನೆಯಲ್ಲಿ ಮಾಡಿರೋ ತಾಜಾ ಹಣ್ಣು, ಸಾತ್ವಿಕ ಆಹಾರ ಆದ್ಯತೆ ನೀಡಿ. ಅತಿಯಾದ ನೀರಿನ ಸೇವನೆ ನಿಮ್ಮನ್ನು ಫ್ರೆಶ್ ಆಗಿರಿಸುತ್ತೆ. ಮನಸ್ಸಿಗೆ ಅತ್ಯಂತ ಪ್ರಸನ್ನರಾಗಿರ್ತೀರಾ. ಅಪಾರ ಏಕಾದಶಿ ಫಲ ಇರೋದ್ರಿಂದ ಭಜನೆ, ಧ್ಯಾನ ಮಾಡೋದ್ರಿಂದ ಆಂತರಿಕ ಶಕ್ತಿ ಹೆಚ್ಚಾಗತ್ತೆ. ವಿಷ್ಣುವಿನ ಅವತಾರವಾದ ರಾಮ ಅಥವಾ ಕೃಷ್ಣನ ಪೂಜೆ ಮಾಡೋದು ಜೀವನದ ಅಡೆತಡೆಗಳು ನಿವಾರಿಸುತ್ತೆ. ವಿಷ್ಣು ಸಹಸ್ರನಾಮ ಪಠಿಸೋದು ಅಥವಾ ಕೇಳೋದು ಮನೆಯಲ್ಲಿ ಸುಖ ಶಾಂತಿ ಹೆಚ್ಚಿಸುತ್ತೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ಹಳದಿ, ಬಂಗಾರದ ಬಣ್ಣ ಮತ್ತೆ ಕೇಸರಿ. ಅದೃಷ್ಟ ಸಂಖ್ಯೆ 3, 12, 21 ಮತ್ತೆ 30. ಅದೃಷ್ಟ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ ನೋಡೋದಾದ್ರೆ ಕುಲದೇವರನ್ನ ಅಥವಾ ಗುರುಗಳನ್ನ ನೆನೆದು ದಿನ ಆರಂಭಿಸಬೇಕು. ಹಳದಿ ಶ್ರೀಗಂಧದ ತಿಲಕ ಹಣೆಗೆ ಇಟ್ಕೋಬೇಕು. ಹೆಸರು ಬೇಳೆ ಅಥವಾ ಕಡಲೆ ಬೇಳೆನ ಬ್ರಾಹ್ಮಣರಿಗೆ ದೇವಸ್ಥಾನಕ್ಕೆ ದಾನ ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ 108 ಬಾರಿ ಜಪಿಸಬೇಕು. ಹಾಗೆ ಸ್ನಾನದ ನೀರಿಗೆ 1 ಚಿಟಿಕೆ ಅರಿಶಿಣ ಹಾಕಿ ಸ್ನಾನ ಮಾಡೋದ್ರಿಂದ ನಕಾರಾತ್ಮಕತೆ ದೂರವಾಗತ್ತೆ. ಒಟ್ಟಾರೆಯಾಗಿ ಧನುರಾಶಿಯವರಿಗೆ ಇವತ್ತು ಮನೆಯೇ ದೇಗುಲ ಎಂದು ಭಾವಿಸುವ ದಿನ. ನಿಮ್ಮ ಕುಟುಂಬವೇ ನಿಮ್ಮ ಶಕ್ತಿ. 4ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ಸುಖವನ್ನು ನೀಡುತ್ತಾನೆ. ಹಾಗಾಗಿ ಒತ್ತಡವನ್ನು ಬದಿಗಿಟ್ಟು ಪ್ರೀತಿ ಪಾತ್ರರ ಜೊತೆ ಸಮಯ ಕಳೆಯಿರಿ. ಅಪಾರ ಏಕಾದಶಿ ಶುಭ ಫಲ
ನಿಮಗೆ ಆಂತರಿಕ ಧ್ವನಿ ಕೇಳಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಸತ್ಯ ಧರ್ಮದ ಹಾದಿಯಲ್ಲಿ ನಡೆದರೆ ಯಶಸ್ಸು ಖಂಡಿತ ನಿಮ್ಮದಾಗತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಯವರು ಶಿಸ್ತುಬದ್ಧ, ಮಹತ್ವಾಕಾಂಕ್ಷಿ, ಕಠಿಣ ಪರಿಶ್ರಮಕ್ಕೆ ಹೆಸರಾದವರು. ರಾಶ್ಯಾಧಿಪತಿ ಶನಿದೇವ ಪ್ರಸ್ತುತ ತನ್ನದೇ ರಾಶಿಯಲ್ಲಿರೋದ್ರಿಂದ ಬಹಳ ಅನುಕೂಲಕರ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ನಿಮಗೆ ಸ್ಥಿರತೆ ನೀಡ್ತಾನೆ. ಈ ಚಂದ್ರ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನಿಮಗೆ ಧೈರ್ಯ, ಸಂವಹನ ಮತ್ತೆ ಆತ್ಮವಿಶ್ವಾಸ ಹೆಚ್ಚಿಸುವ ದಿನ. ವೃತ್ತಿ ಮತ್ತೆ ಉದ್ಯೋಗ ಜೀವನದಲ್ಲಿ ಅತ್ಯಂತ ಸಕ್ರಿಯವಾಗಿ ಇರ್ತೀರಾ. 3ನೇ ಮನೆಯಲ್ಲಿ ಚಂದ್ರ ನಿಮ್ಮದೇ ಅದಮ್ಯ ಧೈರ್ಯ ತುಂಬುತ್ತಾನೆ. ಕಚೇರಿಯಲ್ಲಿ ಕಠಿಣ ಎನ್ನುವ ಕೆಲಸಗಳು ಕೈಗೆತ್ತಿಕೊಂಡ್ರೆ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ನಿಮ್ಮ ನಿರ್ಧಾರಗಳ ಸಾಮರ್ಥ್ಯಕ್ಕೆ ಮೇಲಧಿಕಾರಿಗಳು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಮಾರಾಟ, ಮಾರ್ಕೆಟಿಂಗು, ಪತ್ರಿಕೋದ್ಯಮ, ಬರವಣಿಗೆ ಈ ಕ್ಷೇತ್ರದಲ್ಲಿ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ರೆ ಅತ್ಯಂತ ಲಾಭ ತಗೊಳ್ತೀರಾ. ಆಮೇಲೆ ನಿಮ್ಮ ಮಾತು ಇತರರು ಸುಲಭವಾಗಿ ಒಪ್ಕೊಳ್ತಾರೆ. ಉದ್ಯೋಗ ನಿಮಿತ್ತ ಸಣ್ಣ ಪ್ರಯಾಣ ಎದುರಾಗಬಹುದು. ನಿಮ್ಮ ಪ್ರಯಾಣ ಹೊಸ ಅವಕಾಶಕ್ಕೆ ದಾರಿದೀಪ ಆಗುತ್ತೆ. ಇವತ್ತು ನಿಮ್ಮ ಕಲ್ಪನೆಯು ಕಾರ್ಯರೂಪಕ್ಕೆ ತರಲು ಹಿಂಜರಿಯಬೇಡಿ. ಸಹೋದ್ಯೋಗಿಗಳ ನಡುವೆ ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ. ಆರ್ಥಿಕ ಮತ್ತೆ ವ್ಯಾಪಾರ ಸ್ಥಿತಿ ನೋಡೋದಾದ್ರೆ ಪ್ರಗತಿಯ ದಿನ ಅಂತ ಹೇಳ್ಬೋದು. ವ್ಯಾಪಾರಿಗಳಿಗೆ ಗಿರಾಕಿಗಳು ಹೆಚ್ಚಾಗ್ತಾರೆ. ವಿಶೇಷವಾಗಿ ಸಾರಿಗೆ, ಎಲೆಕ್ಟ್ರಾನಿಕ್, ಗುತ್ತಿಗೆ ವ್ಯವಹಾರದಲ್ಲಿ ಧನಲಾಭ ಇದೆ. ಹೊಸ ಉದ್ಯೋಗ ಆರಂಭ ಮಾಡಕ್ಕೆ ಹೂಡಿಕೆ ಮಾಡಲು ಯೋಗ್ಯವಾದ ದಿನ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಗುತ್ತೆ. ಇನ್ನು ಸ್ಥಗಿತಗೊಂಡ ಹಣ ಇವತ್ತು ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಬಹುದು. ಲಾಟರಿ ಅಥವಾ ಷೇರು ಮಾರುಕಟ್ಟೆ ಇದರಲ್ಲೆಲ್ಲ ಹೂಡಿಕೆ ಮಾಡಿದ್ರೆ ಅದೃಷ್ಟ ಬೆಂಬಲ ಸಿಗುತ್ತೆ. ಇವತ್ತು ನೀವು ಸಾಹಸಮಯ ಕೆಲಸಕ್ಕೆ ಅಥವಾ ಗ್ಯಾಜೆಟ್ಗೆ ಖರೀದಿಗೆ ಹಣ ಖರ್ಚು ಮಾಡೋ ಸಾಧ್ಯತೆ ಇದೆ. ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂದ್ರೆ ತಪ್ಪಾಗಲ್ಲ. ಯಾವುದೇ ರೀತಿ ಪ್ರವೇಶ ಪರೀಕ್ಷೆ ಅಥವಾ ಸಂದರ್ಶನದಲ್ಲಿ ನೀವು ಉತ್ತಮ ಪ್ರದರ್ಶನ ನೀಡುವಿರಿ. ತಾಂತ್ರಿಕ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಪ್ರಗತಿ ಇದೆ. ಓದಿನಲ್ಲಿ ಗಮನ ಶಿಸ್ತುಬದ್ಧವಾಗಿರುತ್ತೆ. ಕಠಿಣ ವಿಷಯಗಳನ್ನ ಸುಲಭವಾಗಿ ಗ್ರಹಿಸಿಕೊಳ್ತೀರಾ. ಇವತ್ತು ಹೊಸ ವಿಷಯಗಳನ್ನ ಕಲಿಯಲು ಉತ್ಸಾಹ ತೋರಿಸ್ತೀರಾ. ಸಣ್ಣ ಪುಟ್ಟ ಗೊಂದಲಗಳಿಗೆ ಗುರುಗಳ ಸಹಾಯದಿಂದ ನಿವಾರಣೆ ಆಗುತ್ತೆ. ಕುಟುಂಬ ಮತ್ತೆ ವೈಯಕ್ತಿಕ ಜೀವನ ಉತ್ಸಾಹಭರಿತವಾಗಿರುತ್ತೆ. 3ನೇ ಮನೆಯಲ್ಲಿ ಸಹೋದರ ಪ್ರತಿನಿಧಿಸ್ತಾ ಇರೋದ್ರಿಂದ ನಿಮ್ಮ ಒಡ ಹುಟ್ಟಿದವರೊಂದಿಗೆ ನಿಮಗೆ ಬೆಂಬಲ ಮತ್ತೆ ಶುಭ ವಾರ್ತೆ ಸಿಗತ್ತೆ. ಅವರೊಂದಿಗೆ ಭಿನ್ನಾಭಿಪ್ರಾಯ ದೂರ ಆಗುತ್ತೆ. ನೆರೆಹೊರೆಯವರೊಂದಿಗೆ ಬಾಂಧವ್ಯ ಸುಧಾರಿಸುತ್ತೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವ ಕೆಲಸನ ನೀವು ಮಾಡ್ತೀರಾ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಹೋಗಿ ಊಟಕ್ಕೆ ಹೋಗೋದು ನಿಮ್ಮಿಬ್ಬರ ನಡುವೆ ಸಮನ್ವಯ ಹೆಚ್ಚಾಗುತ್ತೆ. ಪ್ರೇಮಿಗಳಿಗೆ ತಮ್ಮ ಭಾವನೆ ಹಂಚಿಕೊಳ್ಳಲು ಒಳ್ಳೆಯ ಸಮಯ. ನಿಮ್ಮ ಪ್ರೇಮ ಸಂಬಂಧ ಗಟ್ಟಿ ಕೂಡ ಆಗತ್ತೆ. ಇನ್ನು ಆರೋಗ್ಯದಲ್ಲಿ ನೀವು ಹೆಚ್ಚಿನ ಶಕ್ತಿ ಮತ್ತೆ ಚೈತನ್ಯ ಅನುಭವಿಸ್ತೀರಾ. ದೈಹಿಕವಾಗಿ ಅತ್ಯಂತ ಸಕ್ರಿಯವಾಗಿರ್ತೀರಾ. ಜಿಮ್ಮು, ವ್ಯಾಯಾಮ ಮತ್ತೆ ಸೂಕ್ತ ಸಮಯ ಮಾಡ್ಬೋದು. ಹಳೆಯ ಕಾಯಿಲೆಗಳಿಂದ ಬಳಲುವವರಿಗೆ ಚೇತನ ಕಂಡು ಬರುತ್ತೆ. ಭುಜ, ತೋಳು ಸಂಬಂಧ ಸಣ್ಣ ಪುಟ್ಟ ನೋವು ಕಾಣಿಸ್ಕೊಳ್ಬಹುದು. ಅದು ತಾತ್ಕಾಲಿಕವಾಗಿರುತ್ತೆ ಅಷ್ಟೇ. ಇನ್ನು ಆತ್ಮವಿಶ್ವಾಸ ಹೆಚ್ಚಿರೋದ್ರಿಂದ ಮಾನಸಿಕವಾಗಿ ಸದೃಢರಾಗ್ತೀರಾ. ಅಪಾರ ಏಕಾದಶಿ ಇರೋದ್ರಿಂದ ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸಿದರೆ ಮನಸ್ಸು ಇನ್ನಷ್ಟು ಪ್ರಸನ್ನಗೊಳ್ಳುತ್ತೆ. ಇನ್ನು ಏಕಾದಶಿಯ ಪ್ರಭಾವ ನಿಮ್ಮ ಮೇಲೆ ಹೆಚ್ಚಿರೋದ್ರಿಂದ ಸ್ವಲ್ಪ ಕರ್ಮ ದೋಷಗಳನ್ನ ಕಳಿಬೇಕು. ಅದಕ್ಕೆ ನೀವು ಭಗವಾನ್ ವಿಷ್ಣುವನ್ನು ಆರಾಧಿಸುವುದು. ಶನಿದೇವನ ಅಶುಭ ಪ್ರಭಾವಗಳು ಕಡಿಮೆ ಆಗುತ್ತೆ. ಬಡವರಿಗೆ, ಅಗತ್ಯರಿಗೆ ಕಪ್ಪು ಬಟ್ಟೆ ಅಥವಾ ಎಳ್ಳನ್ನು ದಾನ ಮಾಡೋದ್ರಿಂದ, ಮಂಗಳವಾರ ಮತ್ತೆ ಏಕಾದಶಿ ಇರೋದ್ರಿಂದ ಬದಲಾಗಿ ಹಳದಿ ಬಣ್ಣದ ಸಿಹಿ ತಿಂಡಿ ಅನ್ನದಾನ ಮಾಡೋದು ಶ್ರೇಯಸ್ಕರ. ವಿಷ್ಣು ಸಹಸ್ರನಾಮ ಪಠಿಸೋದು ಜೀವನದಲ್ಲಿ ಶಿಸ್ತು ಮತ್ತೆ ಸಮೃದ್ಧಿ ತರುತ್ತೆ. ಇನ್ನು ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ನೀಲಿ, ಕಪ್ಪು ಮತ್ತು ಆಕಾಶ ನೀಲಿ. ಅದೃಷ್ಟ ಸಂಖ್ಯೆ 4, 8, 13, 22. ಅದೃಷ್ಟ ದಿಕ್ಕು ದಕ್ಷಿಣ. ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಮಂಗಳವಾರ ಆಗಿರೋದ್ರಿಂದ ಹನುಮಂತನಿಗೆ ವೀಳ್ಯದೆಲೆ ಅರ್ಪಿಸೋದು, ಹನುಮಾನ್ ಚಾಲಿಸ ಪಠಿಸಬೇಕು. ವಿಷ್ಣು ದೇವಸ್ಥಾನಕ್ಕೆ ಭೇಟಿ ನೀಡಿ ತುಳಸಿ ದಲನ ಅರ್ಪಿಸಬೇಕು. ಓಂ ನಮೋ ನಾರಾಯಣಯ ಮಂತ್ರ 108 ಬಾರಿ ಜಪಿಸಬೇಕು. ಬಾಯಾರಿಕೆ ಆದವರಿಗೆ ನೀರು ಕುಡಿಯೋದು ಪುಣ್ಯದ ಕೆಲಸ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಪರಾಕ್ರಮದ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಿಂಜರಿಕೆ ಬಿಟ್ಟು ಮುನ್ನುಗ್ಗಿ 3ನೇ ಮನೆಯಲ್ಲಿ ಚಂದ್ರ ನಿಮ್ಮ ಗೆಲುವನ್ನು ತಂದುಕೊಡ್ತಾನೆ. ನಿಮ್ಮ ಶ್ರಮಕ್ಕೆ ಅದೃಷ್ಟ ಸಾಥ್ ಸಿಗಲಿದೆ. ಅಪಾರ ಏಕಾದಶಿಯ ಶುಭ ದಿನ. ನಿಮ್ಮ ಜ್ಞಾನ ಮತ್ತು ಧೈರ್ಯ ಸತ್ಕಾರ್ಯ ಬಳಸಿದರೆ ಸತ್ಯದ ಹಾದಿಯಲ್ಲಿ ನಿಮ್ಮ ಪ್ರಯಾಣ ಮುಂದುವರಿಯಲಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ಅಧಿಪತಿ ಶನಿ ಇರೋದ್ರಿಂದ ನೀವು ವಾಯು ತತ್ವದ ರಾಶಿಯವರು. ಸ್ವಭಾವವಾಗಿ ಬುದ್ಧಿವಂತರು, ಮಾನವತಾವಾದಿಗಳು, ಸ್ವತಂತ್ರ ಆಲೋಚನೆ ಉಳ್ಳವರು. ರಾಶಿಯಾಧಿಪತಿ ಶನಿದೇವನು ಪ್ರಸ್ತುತ ಬಲವಾಗಿ ಸ್ಥಾನದಲ್ಲಿದ್ದಾನೆ. ನಿಮ್ಮ ಕರ್ತವ್ಯ ಪ್ರಜ್ಞೆ,
ನೀಡ್ತಾನೆ. ಚಂದ್ರ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಧನ ಮತ್ತೆ ಕುಟುಂಬ ಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಆರ್ಥಿಕ ವ್ಯವಹಾರ, ಮಾತು, ಕೌಟುಂಬಿಕ ಸುಖ ದೃಷ್ಟಿಯಿಂದ ಅತ್ಯಂತ ಮಹತ್ವದ ದಿನ. ವೃತ್ತಿ ಮತ್ತೆ ಉದ್ಯೋಗ ಜೀವನದಲ್ಲಿ ಗೌರವದ ದಿನ ಅಂತ ಹೇಳ್ಬೋದು, ಮತ್ತೆ ಲಾಭದ ದಿನ ಅಂತ ಹೇಳ್ಬೋದು. 2ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ಕಚೇರಿಯಲ್ಲಿ, ನಿಮ್ಮ ಐಡಿಯಾಕ್ಕೆ, ಸಂಸ್ಥೆಗಳಲ್ಲಿ ಆರ್ಥಿಕ ಲಾಭ ತಂದ್ಕೊಡುತ್ತೆ. ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಗೌರವ ಹೆಚ್ಚಾಗುತ್ತೆ. ನಿಮ್ಮ ಮಾತಿನ ಶೈಲಿ ಅತ್ಯಂತ ಪ್ರಭಾವಶಾಲಿಯಾಗಿರುತ್ತೆ. ಕಠಿಣ ಮೀಟಿಂಗ್ಗಳಲ್ಲಿ ಮಾತುಕತೆ ನೀವು ಸುಲಭವಾಗಿ ಗೆಲ್ತೀರಾ. ಬ್ಯಾಂಕಿಂಗು, ಹಣಕಾಸು ಮತ್ತೆ ಭಾಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲು ಸ್ಥಾಪಿಸ್ತೀರಾ. ಮೇಲಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಬೇಕಾದ್ರೆ ಸಂಬಳದ ಬಗ್ಗೆ ಮಾತನಾಡಲು ಸೂಕ್ತ ಸಮಯ. ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಸಿಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಮತ್ತೆ ವ್ಯವಹಾರ ನೋಡೋದಾದ್ರೆ ಧನವೃಷ್ಟಿ ಆಗತ್ತೆ ಅಂತಾನೆ ಹೇಳ್ಬಹುದು. ವ್ಯಾಪಾರಿಗಳಿಗೆ ನಿರೀಕ್ಷೆಗೂ ಮೀರಿದ ಧನ ಲಾಭ, ವಿಶೇಷವಾಗಿ ಕಿರಾಣಿ, ಬಟ್ಟೆ, ಆಭರಣ, ಹಣಕಾಸಿನ ವ್ಯವಹಾರದಲ್ಲಿರೋರಿಗೆ ಉತ್ತಮ ಧನ ಲಾಭ ಆಗುತ್ತೆ. ಇನ್ನು ದೀರ್ಘಕಾಲದಲ್ಲಿ ಬಾರದೇ ಇದ್ದ ಹಣ ಇವತ್ತು ಅಥವಾ ಸಾಲ ನಿಮ್ಮ ಹಣ ಕೈ ಸೇರತ್ತೆ. ಅನಿರೀಕ್ಷಿತವಾಗಿ ವಾಪಸ್ ಬರೋ ಚಾನ್ಸಸ್ ಇದೆ. ಆರ್ಥಿಕ ಸ್ಥಿತಿ ಇದರಿಂದ ಭದ್ರಗೊಳ್ಳುತ್ತೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಅತ್ಯಂತ ಶುಭ ತಂದುಕೊಡುತ್ತೆ. ದೀರ್ಘಕಾಲದ ಹೂಡಿಕೆ ಭವಿಷ್ಯದಲ್ಲಿ ದೊಡ್ಡ ಲಾಭ ತರುತ್ತೆ. ಆದಾಯ ಹೆಚ್ಚಿದ್ದರೂ ವೆಚ್ಚದ ಮೇಲೆ ಹತೋಟಿ ಇರಬೇಕು. ಕುಟುಂಬದ ಭವಿಷ್ಯಕ್ಕೆ ಹಣ ಉಳಿತಾಯ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಬುದ್ಧಿವಂತಿಕೆಯ ದಿನ ಅಂತ ಹೇಳಬಹುದು. ಚಂದ್ರ ಧನ ಮತ್ತೆ ವಿದ್ಯಾಸ್ಥಾನದಲ್ಲಿರೋದ್ರಿಂದ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಕಠಿಣ ವಿಷಯಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೋತೀರಾ. ಭಾಷಾ ವಿಜ್ಞಾನ, ಅರ್ಥಶಾಸ್ತ್ರ, ವಾಣಿಜ್ಯ ವಿಷಯದ ವಿದ್ಯಾರ್ಥಿಗಳಿಗೆ ಪ್ರಗತಿ ಕಂಡು ಬರ್ತಾ ಇದೆ. ಶಿಕ್ಷಕರಿಂದ, ಹಿರಿಯರಿಂದ ಪ್ರಶಂಸೆ ಸಿಗುತ್ತೆ. ಜ್ಞಾನದ ದಾಹವು ನಿಮ್ಮನ್ನು ಹೊಸ ವಿಷಯಕ್ಕೆ ಪ್ರೇರೇಪಿಸುತ್ತೆ. ಕುಟುಂಬ ಜೀವನದಲ್ಲಿ ಅತ್ಯಂತ ಸುಖಮಯ ಮತ್ತೆ ಸಂಭ್ರಮದ ದಿನ ಅಂತ ಹೇಳಬಹುದು. 2ನೇ ಮನೆಯಲ್ಲಿ ಕುಟುಂಬದಲ್ಲಿ ಪ್ರತಿನಿಧಿಸ್ತಾ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಂತಿ, ಸೌಹಾರ್ದ ಹೆಚ್ಚಾಗುತ್ತೆ. ಕುಟುಂಬದ ಸದಸ್ಯರೊಂದಿಗೆ ಪಿಕ್ನಿಕ್ ಹೋಗೋದು, ಹೊರಗಡೆ ಫಂಕ್ಷನ್ ಮಾಡೋದು ಇದೆಲ್ಲ ಜಾಸ್ತಿ ಆಗುತ್ತೆ. ನಿಮ್ಮ ಸೌಮ್ಯವಾದ ನಡವಳಿಕೆ ಮತ್ತು ಮಾತುಗಳಿಂದ ಮನೆಯವರ ಮನಸ್ಸು ಗೆಲ್ತೀರಾ. ಹಿರಿಯರ ಬೆಂಬಲವು ನಿಮ್ಮ ಕೆಲಸಗಳಿಗೆ ಶ್ರೀರಕ್ಷೆ ಆಗುತ್ತೆ. ಸಂಗಾತಿಯೊಂದಿಗೆ ಹಣಕಾಸಿನ ವಿಷಯಗಳ ಬಗ್ಗೆ ಭರ್ಜರಿ ಭವಿಷ್ಯದ ಯೋಜನೆ ರೂಪಿಸ್ತೀರಾ. ನಿಮ್ಮಿಬ್ಬರ ನಡುವೆ ಸಮನ್ವಯ ಹೆಚ್ಚಾಗುತ್ತೆ. ಪ್ರೇಮಿಗಳಿಗೆ ಇವತ್ತು ತಮ್ಮ ಸಂಗಾತಿಯನ್ನು ಮನೆಯವರಿಗೆ ಪರಿಚಯ ಅಥವಾ ಮದುವೆ ಮಾತುಕತೆ ನಡೆಸುವ ಉತ್ತಮ ದಿನ. ಆರೋಗ್ಯ ಜೀವನ ನೋಡೋದಾದ್ರೆ ಅತ್ಯಂತ ದೈಹಿಕವಾಗಿ ಸುಖಮಯವಾಗಿರುತ್ತೆ. ನೀವು ಇವತ್ತು ಬಹಳ ಪ್ರಫುಲ್ಲರಾಗಿರ್ತೀರಾ. ಹಳೆಯ ಕಣ್ಣಿನ ಸಮಸ್ಯೆ ಅಥವಾ ಹಲ್ಲು ನೋವಿನಿಂದ ಬಳಲುತ್ತಿರೋರಿಗೆ ಹೆಚ್ಚಿನ ಆರಾಮು ಸಿಗುತ್ತೆ. ರುಚಿಕರವಾದ ಮತ್ತೆ ಸಾತ್ವಿಕ ಆಹಾರ ಸೇವನೆಗೆ ಒತ್ತು ನೀಡಿ. ನೀರಿನ ಸೇವನೆ ಹೆಚ್ಚಾಗಿರಲಿ. ಮನಸ್ಸು ಪ್ರಸನ್ನವಾಗಿರುತ್ತೆ. ಅಪರ ಏಕಾದಶಿ ಇರೋದ್ರಿಂದ ಧಾರ್ಮಿಕ ಚಿಂತನೆ ಅಥವಾ ಧ್ಯಾನ ಮಾಡೋದ್ರಿಂದ ಅತ್ಯಂತ ಫಲಪ್ರದ ಸುದ್ದಿಯನ್ನು ಕೇಳುವಿರಿ. ಇನ್ನು ವಿಶೇಷ ಪರಿಹಾರ, ಏಕಾದಶಿಯ ಅಪಾರ ಲಾಭ ಹೆಚ್ಚಿಸಲು ಏನ್ ಮಾಡ್ಬೇಕಂದ್ರೆ ವಿಷ್ಣು ಪೂಜೆ, ಆರ್ಥಿಕ ಅಡೆತಡೆ ಶಾಶ್ವತವಾಗಿ ನಿವಾರಣೆ ಆಗುತ್ತೆ. ಬಡವರಿಗೆ, ಅಗತ್ಯವಿರೋರಿಗೆ ಹಳದಿ ಬಣ್ಣದ ಹಣ್ಣು ಅಥವಾ ಧಾನ್ಯ ಅಥವಾ ಸಿಹಿ ತಿಂಡಿನ ದಾನ ಮಾಡಬೇಕು. ವಿಷ್ಣು ಸಹಸ್ರನಾಮ ಅಥವಾ ಗಜೇಂದ್ರ ಮೋಕ್ಷ ಪಾರಾಯಣ ಮಾಡಬೇಕು. ಅದೃಷ್ಟ ಅಂಶ ನೋಡೋದಾದ್ರೆ ಶುಭ ಬಣ್ಣ ತಿಳಿ ನೀಲಿ, ಹಸಿರು ಮತ್ತು ಬೆಳ್ಳಿ. ಶುಭ ಸಂಖ್ಯೆ 2, 8, 11, 20. ಅದೃಷ್ಟ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ಬೇಕು ಅಂದ್ರೆ ಲಕ್ಷ್ಮೀನಾರಾಯಣಗೆ ಹಳದಿ ಹೂವು, ಕೆಂಪು ಚಂದನವನ್ನು ಅರ್ಪಿಸಬೇಕು. ಹಸಿದವರಿಗೆ ಅನ್ನ ದಾನ ಮಾಡಬೇಕು. ಆಮೇಲೆ ಧನ ಸ್ಥಾನವನ್ನು ಬಲಪಡಿಸುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ 108 ಬಾರಿ ಜಪಿಸಿ. ಸಂಜೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚಿ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಇವತ್ತು ಮಾತು ಮತ್ತೆ ಹಣ ಎರಡೂ ನಿಮ್ಮ ಪರವಾಗಿರುತ್ತೆ. ಇದನ್ನ ಸದ್ಬಳಕೆ ಮಾಡ್ಕೋಬೇಕು. 2ನೇ ಮನೆಯಲ್ಲಿ ಚಂದ್ರ ನಿಮಗೆ ಸಮೃದ್ಧಿ ನೀಡ್ತಾನೆ. ಹಾಗಾಗಿ ವಿನಾಕಾರಣ ಯಾರನ್ನು ಟೀಕಿಸಕ್ ಹೋಗ್ಬೇಡಿ. ಅಪಾರ ಏಕಾದಶಿ ಶುಭ ಇವತ್ತು ನಿಮಗೆ ಬಹಳ ಹೆಚ್ಚು ಲಾಭವನ್ನ ತಂದ್ಕೊಡುತ್ತೆ. ಸಂಪತ್ತು ಸತ್ಕಾರ್ಯಗಳಿಗೆ ಅದನ್ನ ಬಳಸಬೇಕು. ನಿಮ್ಮ ದಯಾಗುಣ ನಿಮಗೆ ಸಮಾಜದಲ್ಲಿ ದೊಡ್ಡ ಸ್ಥಾನವನ್ನ ತಂದ್ಕೊಡುತ್ತೆ. ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯ ಅಧಿಪತಿ ಗುರು ಆಗಿರೋದ್ರಿಂದ ನೀವು ಇವತ್ತು ಶಕ್ತಿ ಮತ್ತೆ ಸಾಹಸದ ದಿನ ಅಂತ ಹೇಳ್ಬೋದು. ರಾಶಿಯಾಧಿಪತಿ ಗುರುವಿನ ಪ್ರಭಾವದಿಂದ ನೀವು ಸ್ವಭಾವತಃ ದಯಾಮಯಿಗಳು, ಕಲ್ಪನಾಶೀಲರು, ಆಧ್ಯಾತ್ಮಿಕ ಚಿಂತೆ ಉಳ್ಳವರು. ಇಂದು ಚಂದ್ರ ನಿಮ್ಮದೇ ಸ್ವಂತ ರಾಶಿಯಲ್ಲಿ ಪ್ರಥಮ ಸ್ಥಾನದಲ್ಲಿರೋದ್ರಿಂದ ವ್ಯಕ್ತಿತ್ವ, ಆಲೋಚನೆ, ದೈಹಿಕ ಶಕ್ತಿ ನೇರವಾದ ಪರಿಣಾಮ ಬೀರಲಿದೆ. ವೃತ್ತಿ ಮತ್ತೆ ಉದ್ಯೋಗ ಜೀವನದಲ್ಲಿ ನಿಮ್ಮ ರಾಶಿಯಲ್ಲಿ ಇರುವ ಕಚೇರಿಯು ನಿಮ್ಮ ಆಕರ್ಷಣಾ ಕೇಂದ್ರ ಬಿಂದುವಾಗಿದ್ರಿ. ನಿಮ್ಮ ನಿರ್ಧಾರಗಳು ಮತ್ತು ಕೆಲಸದ ಶೈಲಿ ಮೇಲಧಿಕಾರಿಗಳ ಗಮನ ಸೆಳೆಯುತ್ತೆ. ಹೊಸ ಜವಾಬ್ದಾರಿ ಸ್ವೀಕರಿಸಲು ಇದು ಸಕಾಲ. ಸೃಜನಶೀಲ ಕೆಲಸದಲ್ಲಿ ಬರವಣಿಗೆ, ಸಿನಿಮಾ, ಶಿಕ್ಷಣ, ಸಮಾಜ ಸೇವೆಯಲ್ಲಿರೋರಿಗೆ ಅನಿರೀಕ್ಷಿತ ಯಶಸ್ಸು ನಿಮ್ಮದಾಗತ್ತೆ. ತಂಡವನ್ನು ಮುನ್ನಡೆಸುವ ಅವಕಾಶ ನಿಮ್ಮದಾಗತ್ತೆ. ನಿಮ್ಮ ಮಾತಿಗೆ ಸಹೋದ್ಯೋಗಿಗಳಿಂದ ಬೆಂಬಲ ಮತ್ತೆ ಗೌರವ ಸಿಗುತ್ತೆ. ಇವತ್ತು ಯಾವುದೇ ಕೆಲಸ ಮುಂದೂಡಕ್ಕೆ ಹೋಗಬೇಡಿ. ನಿಮ್ಮ ಅಂತರಾತ್ಮ ಧ್ವನಿಯನ್ನು ನಂಬಿ ಹೆಜ್ಜೆ ಇಡಿ. ಇದು ನಿಮಗೆ ಗೆಲುವು ತಂದುಕೊಡುತ್ತೆ. ಆರ್ಥಿಕ ಸ್ಥಿತಿ ಮತ್ತೆ ವ್ಯವಹಾರ ಸಮಾಧಾನ ಮತ್ತೆ ಸ್ಥಿರತೆ ಇರುತ್ತೆ. ಹೈನುಗಾರಿಕೆ, ದ್ರವ ಪದಾರ್ಥ, ಜಲ ಸಂಬಂಧ, ಉದ್ಯಮ ಅಥವಾ ಔಷಧಿ ವ್ಯಾಪಾರದಲ್ಲಿ ತೊಡಗಿಕೊಂಡಿರುವವರಿಗೆ ವಿಶೇಷ ಧನ ಲಾಭ ಇದೆ. ಇನ್ನು ಅನಿರೀಕ್ಷಿತ ಮೂಲಗಳಿಂದ ಹಣದ ಹರಿವು, ಹಳೆಯ ಹೂಡಿಕೆಯಿಂದ ಲಾಭಾಂಶ ಬರುವ ಸಾಧ್ಯತೆ ಇದೆ.
ದೀರ್ಘಕಾಲದ ಹೂಡಿಕೆ ಇಂದು ಶುಭ ದಿನ. ವಿಶೇಷವಾಗಿ ಬ್ಯಾಂಕ್ ಡೆಪಾಸಿಟ್ ಅಥವಾ ಶೈಕ್ಷಣಿಕ ವಿಮೆಯಲ್ಲಿ ಹಣ ತೊಡಗಿಸಬಹುದು. ಸ್ವಂತ ಅಭಿವೃದ್ಧಿಗಾಗಿ ಅಥವಾ ಸೌಂದರ್ಯವರ್ಧಕ ವಸ್ತುಗಳಿಗಾಗಿ ಸ್ವಲ್ಪ ಹಣ ವ್ಯಯ ಮಾಡುವ ಸಾಧ್ಯತೆ ಇದೆ, ಆದರೆ ಇದು ನಿಮಗೆ ಸಂತೋಷ ನೀಡುತ್ತೆ. ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಕನಸುಗಳು ನನಸಾಗುವ ಸಮಯ. ಚಂದ್ರನ ಪ್ರಭಾವದಿಂದ ನಿಮ್ಮ ಕಲ್ಪನಾ ಶಕ್ತಿ, ಗ್ರಹಣ ಶಕ್ತಿ ಹೆಚ್ಚಾಗುತ್ತೆ. ಸಾಹಿತ್ಯ, ಕಲಾ ವಿಭಾಗ ವಿದ್ಯಾರ್ಥಿ ಅತ್ಯುತ್ತಮ ಸಾಧನೆ ನಡೆಸುವಿರಿ. ವಿದೇಶಿ ವಿಶ್ವವಿದ್ಯಾಲಯಗಳಿಗೆ ಅರ್ಜಿ ಸಲ್ಲುವ ಅಥವಾ ಪ್ರವೇಶ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವ ಶುಭ ಮುಹೂರ್ತ ಇದೆ. ಸಂದರ್ಶನದಲ್ಲಿ ಭಾಗವಹಿಸಿದರೆ ಮೀನರಾಶಿಯವರಿಗೆ ಇಂದು ಯಶಸ್ಸು ಸಾಧ್ಯತೆ. ನಿಮ್ಮ ಸೌಮ್ಯ ಸ್ವಭಾವ ತೀರ್ಪುಗಾರರ ಮೇಲೆ ಪ್ರಭಾವ ಬೀರುತ್ತೆ. ಕುಟುಂಬ ಮತ್ತು ವೈಯಕ್ತಿಕ ಜೀವನದಲ್ಲಿ ಸುಖಮಯವಾದ ದಿನ. ಸಂಗಾತಿಯೊಂದಿಗೆ ಸಮನ್ವಯ ಹೆಚ್ಚಾಗುತ್ತೆ. ನಿಮ್ಮಿಬ್ಬರ ನಡುವೆ ಇದ್ದ ಸಣ್ಣ ಪುಟ್ಟ ಗೊಂದಲ ಬಗೆಹರಿದು ಪ್ರೀತಿ ವೃದ್ಧಿಯಾಗುತ್ತೆ. ಪರಸ್ಪರ ಗೌರವದಿಂದ ನಡೆದುಕೊಳ್ಳುವಿರಿ. ತಂದೆ ಅಥವಾ ತಾಯಿಯ ಆಶೀರ್ವಾದ ಇದು ನಿಮಗೆ ಶ್ರೀರಕ್ಷೆ ಆಗುತ್ತೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಪ್ರೇಮಿಗಳಿಗೆ ಇಂದು ಅತ್ಯಂತ ಭಾವನಾತ್ಮಕ ದಿನ. ನಿಮ್ಮ ಸಂಗಾತಿ ಮನಬಿಚ್ಚಿ ಮಾತನಾಡುತ್ತಾರೆ. ಹೊಸ ಸಂಬಂಧ ಗಟ್ಟಿಯಾಗತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ. ದಾನ ಧರ್ಮದ ಮೂಲಕ ಸಹಾಯ ಮಾಡಿ. ಆರೋಗ್ಯ ಜೀವನ ನೋಡೋದಾದ್ರೆ ಪ್ರಶಾಂತವಾಗಿ ಇರುವ ದಿನ. ಚಂದ್ರ ಲಗ್ನದಲ್ಲಿರೋದ್ರಿಂದ ಮುಖದಲ್ಲಿ ಕಾಂತಿ ಮತ್ತೆ ದೇಹದಲ್ಲಿ ಹೊಸ ಶಕ್ತಿ ಇರುತ್ತೆ. ಅತಿಯಾಗಿ ಆಲೋಚನೆಗೆ ಸ್ವಲ್ಪ ಮಾನಸಿಕ ಆಯಾಸ ಆಗಬಹುದು. ಕಾಲು ನೋವು, ಪಾದಗಳಲ್ಲಿ ಕಿರಿಕಿರಿ ಉಂಟಾಗಬಹುದು. ಸರಿಯಾಗಿ ವಿಶ್ರಾಂತಿ ಪಡೆಯಿರಿ. ನಿಮ್ಮ ಮನಸ್ಸು ಆಧ್ಯಾತ್ಮದ ಕಡೆ ವಾಲತ್ತೆ. ಅಪಾರ ಏಕಾದಶಿ ಇರೋದ್ರಿಂದ ಭಜನೆ ಮತ್ತೆ ಶ್ಲೋಕ ಪಠನೆ ನಿಮ್ಮ ಮಾನಸಿಕ ಒತ್ತಡ ಪೂರ್ಣಗೊಳಿಸತ್ತೆ. ಇನ್ನು ಅಪಾರ ಏಕಾದಶಿಯ ಪ್ರಭಾವ ಇವತ್ತು ಭಗವಾನ್ ವಿಷ್ಣು ಪೂಜೆ ಮಾಡಿ ಭಾಗ್ಯ ವೃದ್ಧಿಯಾಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪನೆ ಮಾಡುವುದು ನಕಾರಾತ್ಮಕ ಶಕ್ತಿ ದೂರ ಮಾಡುತ್ತೆ. ಬಡವರಿಗೆ ಬಿಳಿ ಬಣ್ಣದ ವಸ್ತು, ಅಕ್ಕಿ, ಹಾಲು, ಬಿಳಿ ವಸ್ತ್ರ, ಸಕ್ಕರೆ ದಾನ ಮಾಡೋದು, ಹಣ್ಣುಗಳನ್ನು ದಾನ ಮಾಡೋದು ಅತ್ಯಂತ ಮಂಗಳಕರ. ಇವತ್ತು ತುಳಸಿ ಪೂಜೆ ಮಾಡೋದು, ತುಳಸಿ ದಳಗಳನ್ನು ವಿಷ್ಣುಗೆ ಅರ್ಪಿಸೋದು ಮನೆಯಲ್ಲಿ ಶಾಂತಿ ಹೆಚ್ಚಿಸುತ್ತೆ. ವಿಶೇಷ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಹಳದಿ, ಬಿಳಿ ಮತ್ತು ತಿಳಿ. ಅದೃಷ್ಟ ಸಂಖ್ಯೆ 1, 3, 7, 9. ಅದೃಷ್ಟ ದಿಕ್ಕು ಈಶಾನ್ಯ. ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ವಿಷ್ಣು ಸಹಸ್ರನಾಮ ಪಠಿಸೋದು, ಕೇಳೋದು ನಿಮ್ಮ ಜೀವನದ ಅಡೆತಡೆ ನಿವಾರಿಸುತ್ತೆ. ನಿಮ್ಮ ಗುರುಗಳಿಗೆ ಅಥವಾ ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯಿರಿ. ಓಂ ನಮೋ ನಾರಾಯಣ ಮಂತ್ರ 108 ಬಾರಿ ಜಪಿಸಿ. ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲ ಮತ್ತೆ ತುಳಸಿ ದಳವನ್ನು ಹಾಕಿ ಸ್ನಾನ ಮಾಡಿ. ಒಟ್ಟಾರೆಯಾಗಿ ಮೀನ ರಾಶಿಯವರಿಗೆ ಇವತ್ತು ಚಂದ್ರ ನಿಮ್ಮದ ರಾಶಿಯಲ್ಲಿರೋದ್ರಿಂದ ಭಾವನಾತ್ಮಕವಾಗಿ ಅತ್ಯಂತ ಬಲವಾಗಿರ್ತೀರ. ನಿಮ್ಮ ಕರುಣಾಮಯಿ ಸ್ವಭಾವ ನಿಮಗೆ ಗೆಲುವನ್ನು ತಂದು ಕೊಡುತ್ತೆ. ಅಪಾರ ಏಕಾದಶಿ ಈ ಶುಭ ದಿನ ಅತಿಯಾದ ಆಲೋಚನೆ ಬದಿಗಿಟ್ಟು ಭಗವಂತನಲ್ಲಿ ಮನಸ್ಸಿಡಿ ಪ್ರಕೃತಿ ಜೊತೆಗೆ ಸ್ವಲ್ಪ ಸಮಯ ಕಳೆಯುವುದು ಅಥವಾ ಆಧ್ಯಾತ್ಮಿಕ ಪುಸ್ತಕ ಓದುವುದು ನಿಮಗೆ ಹೆಚ್ಚಿನ ಹೊಸ ಐಡಿಯಾಗಳನ್ನು ತೋರಿಸುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 12 ಮೇ 2026 12 ರಾಶಿಗಳ ದಿನ ಭವಿಷ್ಯ. ಗ್ರಹಗತಿಗಳು ಏನೇ ಇರಲಿ, ನಿಮ್ಮ ದೃಢ ಸಂಕಲ್ಪ ಮತ್ತು ಸಕಾರಾತ್ಮಕ ಆಲೋಚನೆ ಎಲ್ಲವನ್ನು ಸರಿಯಾದ ಹಾದಿಗೆ ಕೊಂಡೊಯ್ಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇದೇ ರೀತಿ ದಿನಾಲೂ ವಿಡಿಯೋ ಕೇಳಕ್ಕೆ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.